ಸ್ನೇಹಿತರೆ, ನನಗಿರೋಂಥದ್ದು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಲಿ. ಸ್ನೇಹಿತರೆ, ರಬಕವಿ ಬನಹಟ್ಟಿ ಅಂದ ತಕ್ಷಣ ನಿಮಗೆ ತುಂಬ ಸಂತೋಷ ಮತ್ತು ಒಂದು ಹೆಮ್ಮೆ ಅನಿಸ್ತಾ ಇರುತ್ತೆ. ಯಾಕೆ ಗೊತ್ತಾ, ಈ ಟೆಕ್ಸ್ಟೈಲ್ ಜವಳಿಗೆ ವಿಶ್ವಪ್ರಸಿದ್ಧವಾದಂಥ ನಗರ ಪಟ್ಟಣ ಈ ನಮ್ಮ ರಬಕವಿ ಬನಹಟ್ಟಿ ಅವಳಿ ನಗರ. ಸ್ನೇಹಿತರೆ, ಇಲ್ಲಿ ಸೊ ನಮ್ಮ ಜೊತೆಗೆ ಬಸವರಾಜ್ ದಲಾಲ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ಕಲಾ ಮಾಧ್ಯಮ ತಂಡದವರಿಗೆ ನಮ್ಮ ರಬಕವಿ ಬನಹಟ್ಟಿ ಈ ಭಾಗದ ಪರಿಚಯ ಮಾಡಲಿಕ್ಕೆ ತಾವು ಬಂದಿದ್ದಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಬಸವರಾಜ್ ದಲಾಲ್ ಅವರು. ಸ್ನೇಹಿತರೆ, ದಲಾಲ್ ಕೆಮಿಕಲ್ಸ್ ಅಂತ ಹೇಳಿ ಆಗಿನ ಮುಂಬೈ, ಆಗಿನ ಬಾಂಬೆನಲ್ಲಿ ಸ್ನೇಹಿತರೆ, ಆವಾಗ ಬ್ರಿಟಿಷ್ ಪೀರಿಯಡ್ ಅಲ್ಲ ಸರ್, 125 ಇಯರ್ಸ್ ಬ್ಯಾಕ್ ನಮ್ಮ ತಾತ ಅವರು ಮುಂಬೈನಲ್ಲಿ ಒಂದು ಬಿಸ್ನೆಸ್ ಸ್ಥಾಪನೆ ಮಾಡಿ ಅಲ್ಲಿಂದ ನಮ್ಮ ಬಿಸ್ನೆಸ್ ಎಸ್ಟಾಬ್ಲಿಷ್ ಸ್ಟಾರ್ಟ್ ಆಗಿ ದಲಾಲ್ ಅಂತ ಸರ್ನೇಮ್ ಬರಬೇಕಾದ್ರೆ ಮುಂಚೆ ನಮ್ಮ ಅಡ್ರೆಸ್ ಬೇರೆ ಇತ್ತು. ದಲಾಲ್ ಬಿಸ್ನೆಸ್ ಅಂದರೆ ಇಟ್ಸ್ ಎ ಕಮಿಷನ್ ಬಿಸ್ನೆಸ್. ದಲಾಲ್ ಸ್ಟ್ರೀಟ್ನಲ್ಲಿ ಒಂದು ಆಫೀಸ್ ಮಾಡಿ, ಬಾಂಬೆನಲ್ಲಿ ಒಂದು ದಲಾಲ್ ಫ್ರೆಂಚ್ ಸ್ಟೇಟ್ನಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಅಲ್ಲಿ ಟ್ರೇಡ್ ಮಾಡ್ತಾ ಅದೇ ವ್ಯವಹಾರವನ್ನು ಮುಂದುವರಿಸು. ಕೆಮಿಕಲ್ಸು, ಕಿರಾಣ, ಸ್ಟೀಲು, ಈ ಥರ ನಾನಾ ಥರ ವ್ಯವಹಾರ ಮಾಡಿ ದಲಾಲ್ ಕೆಮಿಕಲ್ಸ್ ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು GB ದಲಾಲ್ ಆ್ಯಂಡ್ ಕಂಪ್ನಿ ಅಜ್ಜರು, ನಂತರ BG ದಲಾಲ್ ಆ್ಯಂಡ್ ಕಂಪ್ನಿ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ದಲಾಲ್ ಕೆಮಿಕಲ್ಸ್ ಅಂತ 65 ವರ್ಷ ಕೆಳಗಡೆ. ಎಷ್ಟು 65 ವರ್ಷದ ಹಿಂದೆ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು, ನಮ್ಮ ಅಜ್ಜ ಮಾಡಿದ್ದು 125 ವರ್ಷ. ಸೊ ಈಗ ಒಟ್ಟು ಈಗ ನಿಮ್ಮದು 125 ವರ್ಷಗಳ ಬಿಸ್ನೆಸ್ ಪರಂಪರೆ. ಏನದು ಕೆಮಿಕಲ್, ದಲಾಲ್ ಕೆಮಿಕಲ್ಸ್ ಏನು ಕೆಮಿಕಲ್ಸ್ ಅಂದರೆ ನಾವು ಮುಂಚೆ ಕೆಮಿಕಲ್ಸ್ ಬಿಸ್ನೆಸ್ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ಈ ಭಾಗದಲ್ಲಿ ಬಟ್ಟೆ, ನೂಲು, ಬಣ್ಣ ಮಾಡ್ತಿದ್ರು. ಅದೇ ಥರ ಬೆಲ್ಲಕ್ಕೆ ಗಾಣ ಮಾಡಲಿಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ರು. ಸೊ ನಾನಾ ಥರ ಕೆಮಿಕಲ್ಗೆ ಬೇರೆ ಬೇರೆ ಕಲರ್, ಆರ್ಟ್ ಕಲರು, ಬೇರೆ ಬೇರೆ ಬ್ರಿಟಿಷ್ ಕಾಲದಲ್ಲಿ ಕೆಲವೊಂದು ವರ್ಕಿಗೆ ಕೆಮಿಕಲ್ ನೀಡ್ಸ್ ಇತ್ತು. ಅವಾಗ ಅದು ಇಂಪೋರ್ಟ್ ಮಾಡ್ತಾ ಇದ್ರು ಬ್ರಿಟಿಷ್ ಕಾಲದಿಂದ. ಅದೇ ಕೆಮಿಕಲ್ ಬಿಸ್ನೆಸ್ಸು ನಮ್ಮಲ್ಲಿ ಪ್ರಸಾರ ಆದ ತಕ್ಷಣ ಕೆಮಿಕಲ್ ಬಿಸ್ನೆಸ್ ಮುಂಚೆ ಮಗ್ಗ ಬಂತು. ಆ ಟೆಕ್ಸ್ಟೈಲ್ ಮಗ್ಗದ ಜೊತೆ ಈ ಕೆಮಿಕಲ್ ಬಿಸ್ನೆಸ್ ಅದ್ರ ಜೊತೆನೆ ಹುಟ್ಕೋತು. ಬೇಕಾಗಿರುವಂಥದ್ದು ನಮ್ಮ ತಂದೆಯವರು 1967ರಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಮಿಷನರಿ ಮ್ಯಾನುಫ್ಯಾಕ್ಚರ್ಸ್ ಲಿಮಿಟೆಡ್ ಅಂತ ಈ ಎಲೆಕ್ಟ್ರಿಕ್ ಮಗ್ಗ ತಯಾರು ಮಾಡೋದು ಒಂದು ಸಂಸ್ಥೆ ಬಂತು. MMM ಅಂತ. ಈಸ್ ಎಕ್ಸ್ ಗವರ್ನರ್ ಆಫ್ ಬಾಂಬೆ MC ಚೇರಿಯನ್ ಅಂತ ಅವರು ಸ್ಥಾಪನೆ ಮಾಡಿದರು. ಅವ್ರು ಮೈಸೂರು ಲ್ಯಾಂಪ್ಸು ಅದು ಇದು ಎಲ್ಲ ಅವ್ರದ್ದೇ ಆ ಟೈಮ್ನಲ್ಲಿ ಒಂದು ವರ್ಕ್ ಇತ್ತು. ಅವ್ರ ಐಡಿಯಾಸ್. ಅವರು ಪವರ್ ಲೂಮ್ ತಯಾರು ಮಾಡಿದ ತಕ್ಷಣ ಅದನ್ನು ಯಾರು ಮಾರ್ಕೆಟ್ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು? ಟೆಕ್ಸ್ಟೈಲ್ ಕರೆಂಟ್ ಮಗ್ಗ ಅವಾಗ ವಿದ್ಯುತ್ ಇದ್ದಿದ್ದಿಲ್ಲ. ಸೊ ಅವಾಗ ಹೊಸದಾಗಿ ನಮ್ಮಲ್ಲಿ ವಿದ್ಯುತ್ ಇಂಟ್ರೊಡ್ಯೂಸ್ ಆದಾಗ 67ರಲ್ಲಿ ಅವರು ಒಂದು ಕಾರಣಾಂತರವಾಗಿ ಯಾವುದೋ ಒಂದು ಕಾರಣಕ್ಕಲ್ಲಿ ಬಾಂಬೆನಲ್ಲಿ ನಮ್ಮ ತಂದೆಯವ್ರಿಗೆ ಮೀಟ್ ಆಗ್ತಾರೆ. ಚೇರಿಯನ್ ಅವರು. ನಮ್ಮ ತಂದೆಯವರು ಭಾಳ ಎಜುಕೇಟ್ ಅಲ್ಲ, 4-5ನೇ ಕಲ್ತಿದ್ದು. ಸೊ ಅವರು 5-6 ಭಾಷೆ ಮಾತಾಡ್ತಿದ್ರು ತಂದೆಯವರು. ಹೌದು, ಎಲ್ಲ ಬಾಂಬೆನಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ. ಸೊ ಅವ್ರ ಟ್ಯಾಲೆಂಟ್ ನೋಡಿ ಅವ್ರು ಚೇರಿಯನ್ ಅವರು ಒಂದು ಆಫರ್ ಕೊಟ್ಟರು, ಇಲ್ಲ ನನ್ನೊಂದು ಟ್ರೇಡ್ ಇದೆ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ನೀವು ಬರ್ತೀರಾ ಅಂತ. ನಾನು ನೋಡ್ತೀನಿ, ಮನೆಯಲ್ಲಿ ಕೇಳ್ತೀನಿ ಅಂದರು. ಆಮೇಲೆ ಬಾಂಬೆನಲ್ಲಿ ನಮ್ಮ ತಂದೆಯವರು ಇಡೀ ಬಾಂಬೆನಲ್ಲಿ ಒಂದು ದೊಡ್ಡ ಸಂಸ್ಥೆ ಜೊತೆ ದಂಧೆ ಮಾಡ್ತಾಯಿದ್ರು ವ್ಯವಹಾರ. ಅವರು KC ಜಗ್ಮಗಿ ಅಂತ. ಆಗಿನ ಕಾಲದಲ್ಲಿ 10-20 ಪೆಟ್ರೋಲ್ ಪಂಪು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಸ್ನೆಸ್ಸು, ಕೆಮಿಕಲ್ ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರ ಜೊತೆ ಸೇರಿ ನಮ್ಮ ತಂದೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅವ್ರು ನಮ್ಮ ತಂದೆಯವ್ರನ್ನ ಕೇಳ್ತಾಯಿದ್ರು, ನೀವು ಇಷ್ಟೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀರಾ, ಇಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನಮ್ಮ ತಾತನವರು ಬಂದು ಬಾಂಬೆನಲ್ಲಿ ನೆನೆಸಿ ಸಿಕ್ಕಾಪಟ್ಟೆ. ನಮ್ಮ ತಾತನವರು ಹೋದ ತಕ್ಷಣ ನಮ್ಮ ಭಾಗದಿಂದ ಇನ್ನೂ 5-6 ಶಾಪ್ಸ್ ಅಲ್ಲಿ ಓಪನ್ ಮಾಡಲಿಕ್ಕೆ ಹೋದರು. ಒಂದು ಹಾರ್ಟ್ ಆಫ್ ದ ಏರಿಯಾ ಬಾಂಬೆನಲ್ಲಿ ಪ್ರಿನ್ಸ್ ಸ್ಟ್ರೀಟು ಮತ್ತು ಮರೀನ್ ಡ್ರೈವ್, ಆ ಸ್ಥಳದಲ್ಲಿ ಹೋಗಿ 5 ಫ್ಲೋರ್ ಬಿಲ್ಡಿಂಗ್ ತೊಗೊಂಡ್ಬಿಟ್ಟು ಅಜ್ಜವರು ಅಲ್ಲೇ ಎಸ್ಟಾಬ್ಲಿಷ್ ಮಾಡಿದರು. ಆ ಬಿಸ್ನೆಸ್, ಆ ಕಲ್ಚರ್ ಡೆವಲಪ್ ಆದ ನಂತರ ನಮಗೇನಾಯಿತು, ಟ್ರೇಡ್ ನಾಲೆಜ್ ಅವಾಗಿಂದ ನಮ್ಮ ರಬಕವಿ ಬನಹಟ್ಟಿಲಿ ಹುಟ್ಟಿತು. ನಾವು ಓದಿವಿ. ನಮ್ಮ ತಕ್ಷಣ ನಮ್ಮ ಜನ ಬರ್ತಿದ್ರು, ವರ್ಕರ್ ಬರ್ತಾಯಿದ್ರು. ಅಲ್ಲಿ ಏನಪ್ಪ ಬಿಸ್ನೆಸ್ ಅಂದರೆ, ನೀವು ಬಾಂಬೆಗೆ ಹೋದರೆ ಹೊಸಬರಿಗೆ ಇಲ್ಲೇನು ಗೊತ್ತಾಗ್ತಿದ್ದಿಲ್ಲ. ನಮ್ಮದೊಂದು 5 ಫ್ಲೋರ್ ಬಿಲ್ಡಿಂಗ್ ಇತ್ತು ಮರೀನ್ ಡ್ರೈವಲ್ಲೇ. ಅಲ್ಲಿ ಏನಾಗ್ತಿತ್ತು ಅಂದರೆ, ಎಲ್ಲರಿಗೂ ಬರೋರಿಗೆ ನಮ್ಮ ಅಜ್ಜ ಅವರು ಒಂದು ಇನ್ಸ್ಟ್ರಕ್ಷನ್ ಹೇಳ್ತಿದ್ರು, ನೀವು ಇಲ್ಲಿ ಟ್ರೇಡ್ ಮಾಡೋಕ್ಕೆ ಬಂದರೆ ನಿಮಗೆ ಮೋಸ ಆಗಬಾರ್ದಂದ್ರೆ ಇಲ್ಲಿ ಬನ್ನಿ, ಒಂದು ಡೋಮೆಟ್ರಿ ಇದೆ, ಅಲ್ಲಿ ನಿಮ್ಮ ಲಗೇಜ್ ಇಡಿ, ಲಾಕರ್ನಲ್ಲಿ ದುಡ್ಡು ಇಡಿ, ನಿಮಗೇನು ಸ್ಟೀಲ್ ಬೇಕು, ಕಿರಾಣ ಬೇಕು, ಗೋಲ್ಡ್ ಬೇಕು, ಖರೀದಿ ಮಾಡಿ, ನಾವು ನಿಮಗೆ ಖರೀದಿ ಮಾಡಿ ನಿಮ್ಮ ಮನೆಗೆ ಡಿಸ್ಪ್ಯಾಚ್ ಮಾಡೋ ಜವಾಬ್ದಾರಿ ನಮ್ಮದು. ಸೊ 1% ಕಮಿಷನ್. ಸೊ ಅವ್ರು ಸೇಫ್ ಆಗಿ ಬಿಸ್ನೆಸ್. ಅವ್ರು ಬರಬೇಕಾದ್ರೆ ಒಂದೇ ಇನ್ಸ್ಟ್ರಕ್ಷನು, ನೀವು ಊರಿಂದ ಎಲ್ಲ ವೆಜಿಟೇಬಲು, ಕಾಯಿಪಲ್ಯ ತೊಗೊಂಬರ್ಬೇಕು. ಅದನ್ನು ತಂದೆಯಲ್ಲಿ ಫ್ರಿಜ್ನಲ್ಲಿ ಇಡ್ತಿದ್ದೀವಿ.
ಅವ್ರಿಗೆ ಫ್ರೀಯಾಗಿ ಫುಡ್ ಕೊಡ್ತಿದ್ರು ಅಜ್ಜಾರ ಓಹೋ ಬಾಂಬೆನಲ್ಲಿ. ಅವರು ತಿರ್ಗಾ ಹೋಗ್ಬೇಕಾದ್ರೆ ಅವ್ರಿಗೆ ಬೇಕ್ರೀಸು, ಬಟ್ಲರ್ಸು, ಬಿಸ್ಕಿಟ್ಸು ಅದು ನಮ್ಮ ಸಿಗ್ತಿದ್ದಿಲ್ಲ. ಅದನ್ನು ಅವ್ರಿಗೆ ತಿರ್ಗಾ ಚೀಲದಲ್ಲಿ ಹಾಕಿ ಕಳಿಸ್ಕೊಡ್ತಿದ್ರು. ಸೊ ಈ ಕಡೆ ಊರಿಂದ ಬರುವಾಗ ಅವ್ರು ತರಕಾರಿ ತರೋದು, ಆ ಕಡೆಯಿಂದ ಬರ್ಬೇಕಾದ್ರೆ ಬಿಸ್ಕೆಟ್ಸು ಈ ಥರ ಬೇಕ್ರಿ ಕನ್ಫೆಕ್ಷನರಿ ಐಟಮ್ ತೊಗೊಂಬರೋದು. ಅವರೆಲ್ಲ ಫಾರಿನ್ನಿಂದ ಬರ್ತಿತ್ತು. ಸೊ ಜನಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಬಾಂಬೆನಲ್ಲಿ ವೆಜಿಟೇಬಲ್ ವೆರಿ ಕಾಸ್ಟ್ಲಿ, ವೆರೈಟಿ ಸಿಗ್ತಿದ್ದಿಲ್ಲ. ಸೊ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿತ್ತು. ಒಂದು ಫ್ಲೋರ್ನಲ್ಲಿ ಡೋಮೆಟ್ರಿ, ಇನ್ನೊಂದು ಫ್ಲೋರ್ನಲ್ಲಿ ಟ್ರೇಡ್ ವ್ಯಾಪಾರ ಅಷ್ಟು ನಡೀತಿತ್ತು. 3rd, 4th, 5th ಫ್ಲೋರ್ನಲ್ಲಿ ನಮ್ಮ ಮನೆ ಇತ್ತು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಬಾಂಬೆಗೆ ಆಡೋಕೆ ಹೋಗ್ತಿದ್ವಿ ವೆಕೇಷನ್ಸ್. ನಮ್ಮ ಅಜ್ಜ ಅವರು ಭಾರಿ ರಾಜ ದರ್ಬಾರ್ ಟೈಪ್ ಅವ್ರದ್ದು ಒಂದು ಸ್ಟೈಲು. ಏನವ್ರ ಹೆಸರು? ಗುರುಪಾದಪ್ಪ ದಲಾಲ್ ಅಂತ. ಗುರುಪಾದಪ್ಪ ದಲಾಲ್ 125 ಬಾಂಬೆನಲ್ಲಿ ಸ್ಥಾಪನೆ ಮಾಡಿದ್ದು. ನಮ್ಮ ತಂದೆಯವರು ಲಿಂಗಪ್ಪ ದಲಾಲ್. ಅವರು ಬರಬೇಕಾದ್ರೆ ಎಲ್ಲರೂ ಒಂದು ಗತ್ತಿತ್ತು, ಕೋಟ್ ಹಾಕ್ಕೊಂಡು ಸ್ಟಿಕ್ ತೊಗೊಂಡು ಮೇಲಿಂದ ಕೆಳಗಡೆ ಬಂದರೆ ಆ ಸ್ಟಿಕ್ನಲ್ಲಿ ಒಂದು ಆವಾಜ್ ಆಗ್ತೈತಿ, ಎಲ್ಲರೂ ಅಲರ್ಟ್. ಅವ್ರು ಬಂದು ಸಾಯಂಕಾಲ ಎಲ್ಲ ವ್ಯವಹಾರ ಮುಗಿಸ್ಬಿಟ್ಟು ಸಾಯಂಕಾಲ ನಾವೆಲ್ಲ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಟಾಂಗ ಬರ್ತಿತ್ತು, ಅದರಲ್ಲಿ ಕರ್ಕೊಂಡು ಇಡೀ ಬಾಂಬೆ ಎಲ್ಲ ಸುತ್ತರಿಸ್ತಿದ್ರು. ಆಮೇಲೆ ಸಾಯಂಕಾಲ ತನ್ನ ಮನೆಗೆ ಬಿಡ್ತಿದ್ರು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಸೈಕಲ್ ತೊಗೊಂಡು ಬಾಂಬೆನಲ್ಲಿ ಸಿಕ್ಕಾಪಟ್ಟೆ ಅಡ್ಡಾಡ್ತಿದ್ವಿ. ಗಲ್ಲಿ ಎಲ್ಲ ನಾವು ಅಡ್ಡಾಡಿದ್ದೀವಿ. ಸೊ ಅಲ್ಲಿ ಸ್ಥಾನಿಕ ಅಂದ ತಕ್ಷಣ ಇಲ್ಲ. ಆಮೇಲೆ ನಮ್ಮದು ವಾಂಖೇಡೆ ಸ್ಟೇಡಿಯಂ ಅಪೋಸಿಟ್ ಮನೆ, ಮೇಲ್ಗಡೆ ಕೂತ್ಬಿಟ್ರೆ ಅರ್ಧ ಪಿಚ್ ಕಾಣ್ತಿತ್ತು ನಮಗೆ. ವಾಂಖೇಡೆ ಸ್ಟೇಡಿಯಮ್ಮು ಅಲ್ಲಿ ಅದರ ಅಪೋಸಿಟೇ ನಮ್ಗೆ ಗರ್ವಾರಿ ಕ್ಲಬ್ಬು, ಬಾಂಬೆ ಕ್ಲಬ್ಬು ಎಲ್ಲ ನಮಗೆ ಫಿಲ್ಮ್ ಟಿಕೆಟ್ಸು, ಕ್ರಿಕೆಟ್ ಮ್ಯಾಚಸ್ಸು ಎಲ್ಲ ನಮ್ಗೆ ಫ್ರೀಯಾಗೇ ಬರ್ತಿತ್ತು ಮನೆಗೆ. ಆ ಕಲ್ಚರ್ದಲ್ಲಿ ಅವರು ಬೆಳೆದು ಟ್ರೇಡ್ಗೆ ವೆರಿ ಸಿಂಪಲ್, ಭಾಳ ಅಂದ್ರೆ ಭಾಳ ಬಸವ ಧರ್ಮದ ಬದಲ ಅಪಾರ ಗೌರವ ಇತ್ತು ಅಜ್ಜರಿಗೆ. ಬೆಳಗ್ಗೆ ಎದ್ದ ಎಲ್ಲರಿಗೂ ವಚನ ಹೇಳಿ ಪ್ರಾರ್ಥನೆ ಮಾಡಿ ಉದ್ಯೋಗ ಸ್ಟಾರ್ಟ್ ಮಾಡೋದು. ಒಂದು ಸಲ ನಾನು ಜೋಕ್ ಹೇಳ್ಬೇಕಂದ್ರೆ, ನಮ್ಮ ಅಜ್ಜಾರು ಕೊಟ್ಟರು ಒಂದು ಸ್ಥಾನದಲ್ಲಿ ನಾನು ಹೋಗಿ ಕೊಡ್ತಿದ್ದೆ. ಆ ಜಾಗದಲ್ಲಿ ಒಮ್ಮೆ ನಮ್ಮ ಮ್ಯಾನೇಜರ್ ವಾರ್ನಿಂಗ್ ಮಾಡಿದರು, ಬಸಲಿಂಗಪ್ಪ, ಅಲ್ಲಿ ಕೊಡಬಾರ್ದು, ಮಾಲಕ ಆಗುತ್ತಾರೆ. ಇಲ್ಲ, ನಾನು ಮಾಲಕರ ಮಗನ, ಇಲ್ಲ ನಾನು ಯಾಕೆ ಕೊಡಬಾರ್ದು. ಆಯಿತು, ಒಂದು ಸಲ ವಾರ್ನ್ ಮಾಡಿದ್ರು. 2ನೇ ಸಲ ಮತ್ತೆ ನಮ್ಮ ಅಜ್ಜ ನೋಡಿದ, ಬೇಡಪ್ಪ ಅಲ್ಲಿ ಕೊಡಬೇಡ. ಅಜ್ಜ ನಾನು ಯಾಕೆ ಕೊಡಬಾರ್ದು, ಹೇಳ್ತೀನಿ ಬಾ ಅಂತ ಕರ್ಕೊಂಡು ಹೋದ. ಅವನು ಹೇಳ್ದ, ನಾನು ಮಾಡಿದ್ರೆ ನೀನು ಕೊಡಿಸ್ತೀನಿ, ಏನು ಹೇಳು, ಬೆಳಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ನೀನು ಆ್ಯಸ್ ಎ ಲೇಬರ್ ಥರ 4 ಗಂಟೆ ಕೆಲಸ ಮಾಡಬೇಕು. ಅಂದರೆ ಏನು, ಕ್ಲೀನ್ ಮಾಡೋದು, ಕಸ ಗುಡಿಸೋದು, ಎಲ್ಲರಿಗೂ ನೀರು ಕೊಡೋದು, ಈ ಥರ ಕೆಲಸ ಮಾಡು. ಓಕೆ, ಆಫ್ಟರ್ ಬ್ರೇಕ್ ಟಿಫಿನ್ ಆದ ತಕ್ಷಣ 10 ಗಂಟೆಯಿಂದ 1 ಗಂಟೆ ತನಕ ಆ್ಯಸ್ ಎ ಮ್ಯಾನೇಜರ್ ಡಿಸ್ಪ್ಯಾಚ್ ಕೊಡೋದು, ಟಪಾಲ್ ಕೊಡೋದು, ಬಂದವ್ರಿಗೆ ಟೀ ಕೊಡೋದು, ಲೆಕ್ಕ ನೋಡೋದು. 4 ಊಟ ಆದ ತಕ್ಷಣ 4 ಗಂಟೆಯಿಂದ 6 ಗಂಟೆವರೆಗೆ ಅಲ್ಲಿ ಕೊಡಬೇಕು. ಯಾಕಪ್ಪ ಮಾಲೀಕರ ಜಾಗದಲ್ಲಿ? ಯಾಕಂತ ಕೇಳಿದೆ, ನೀವು ಹುಟ್ಟಿದ ತಕ್ಷಣ ಮುಂಚೆನೇ ನಿಮ್ಮ ಮಾಲಕ ಜಾಗದಾಗ ಕೊಟ್ಟರೆ ಸಾಯಂಕಾಲ ವಯಸ್ಸಾದ ನಂತರ ನೀನು ನೌಕರಿ ಮಾಡಬೇಕಾಗುತ್ತೆ. ಅವಾಗ ಕೂಲಿ ಆಗ್ತಿ? ಮುಂಚೆನೇ ಕೂಲಿ ಆಗು. ಓ, ನಾವು ಎಷ್ಟೋ ವಿಷಯ ಕಲ್ತಿದ್ದಿಲ್ಲ ಈ ಜೀವನದಲ್ಲಿ, ಎಲ್ಲ ವಿಷಯ ಮರ್ತೋಗಿದೆ. ಇವ್ಯಾಕೆ ನೆನಪುಳಿತಿದೆ ಅಂದರೆ, ನಮ್ಗೆ ಇಷ್ಟು ವರ್ಷ ಆದರೂ ಅವ್ರು ಹೇಳಿದ ಸತ್ಯ ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ವೆರಿ ನೈಸ್. ಆವಾಗ ಸಾಯಂಕಾಲ ಅವರು ಈ ಥರ ಹೇಗಿರಬೇಕು, ಹೇಗೆ ಬದುಕಬೇಕು, ಒಂದು ಟ್ರೈನಿಂಗ್. ಬನ್ನಿ, ನಿಮಗೆ ನಾನು ಮತ್ತೆ ವಿಷಯಗಳನ್ನು ತೋರಿಸ್ತೀನಿ. ಹಸಿರು ಸಿರಿ ಅಂತ ಹೇಳಿ ಸ್ನೇಹಿತರೆ, ಇವರು ಫಾರ್ಮ್ ಹೌಸ್ ಇದು ರಬಕವಿ ಬನಹಟ್ಟಿ ಪಕ್ಕದಲ್ಲೇ ಇದೆ. ಇವ್ರ ತೋಟ ಇದೆ ಸ್ನೇಹಿತರೆ. ಇಲ್ಲಿ ಅವ್ರದ್ದು 10 ಬಿಸ್ನೆಸ್ಗಳಿದ್ದಾವೆ. ನಮ್ಮ ಬಸವರಾಜ್ ದಲಾಲ್ ಅವ್ರದ್ದು, ಅವ್ರ ಕುಟುಂಬದವ್ರದ್ದು, ಒಟ್ಟು ದಲಾಲ್ ಫ್ಯಾಮಿಲಿಯವ್ರದ್ದು. ಅದನ್ನೆಲ್ಲ ನಾವು ನೋಡೋಣಂತೆ, ಅವ್ರ ಫಾರ್ಮ್ ಹೌಸ್ ನೋಡೋಣ, ಅವ್ರ ಮನೆಗೆ ಹೋಗೋಣ. ಸೊ ಎಲ್ರಿಗೂ ಸ್ವಾಗತ. ರಬಕವಿ ಬನಹಟ್ಟಿ ಸ್ನೇಹಿತರೆ ವಿಶ್ವ ಪ್ರಸಿದ್ಧ. ನೀವು ಟೆಕ್ಸ್ಟೈಲು, ಜವಳಿ ಖರೀದಿ ಮಾಡೋಕ್ಕೆ, ಮದುವೆ ಶಾಪಿಂಗು ಅಥವಾ ಮನೆಗಳಿಗೆ, ಕುಟುಂಬಗಳಿಗೆ ಶಾಪಿಂಗ್ ಮಾಡೋಕ್ಕೆ ವಿಶ್ವ ಪ್ರಸಿದ್ಧ ಇಲ್ಲಿ. ಸೊ ಇಲ್ಲಿ ಕೋಟಿಗಟ್ಟಲೆ ಟರ್ನೋವರು ಈ ಪಟ್ಟಣದಲ್ಲಾಗುತ್ತೆ, ಗೊತ್ತಾಗ್ತಿದೆಯಾ? ಸೊ ಅಂಥ ಒಂದು ಪಟ್ಟಣ, ಅಂಥ ಊರಿಗೆ ಸ್ವಾಗತ ಕೋರ್ತಾ, ಅನೇಕ ಕವಿಗಳ ನಾಡು ಇದು. ಸೊ ಆ ಕವಿಗಳ ನಾಡಿಗೂ ಸ್ವಾಗತ ಕೋರ್ತಾ ಬನ್ನಿ ಹೋಗೋಣ. ಕೃಷ್ಣ ಇಲ್ಲೇ ಪಕ್ಕದಲ್ಲೇ ಹರಿತಾಳೆ, ಕೃಷ್ಣಾ ನದಿ ಹರಿಯೋ ಜಾಗ. ಬನ್ನಿ ಒಳಗಡೆ ಹೋಗೋಣ, ಒಂದು ಟೀ ಕುಡಿತಾ ಮಾತಾಡೋಣ ಬನ್ನಿ. ಇದು ರಬಕವಿ ಕೃಷ್ಣಾ ನದಿಗೆ ಹೋಗುವಂಥ ಒಂದು ದಲಾಲ್ ಫಾರ್ಮ್ ಹೌಸ್ ಅಂತ. ಇಲ್ಲಿಂದ 1 ಕಿಲೋಮೀಟರ್ ಕೃಷ್ಣಾ ನದಿ ಇದೆ. ಇದು ರಬಕವಿಯಿಂದ ಕೃಷ್ಣಾ ನದಿ ಹೋಗ್ಬಿಟ್ಟು ಅಲ್ಲಿ ಒಂದು ಬ್ರಿಡ್ಜ್ ಆಗ್ತಾ ಇದೆ. ಅಥಣಿ ಮತ್ತು ಮಹಾರಾಷ್ಟ್ರ ಕನೆಕ್ಟ್ ಆಗುತ್ತೆ. ಅಥಣಿ ಮಹಾರಾಷ್ಟ್ರ. ಈ ಜಾಗ ತೊಗೊಂಡ್ಬಿಟ್ಟು ನಮ್ಮ ತಂದೆಯವರು 55 ವರ್ಷದಿಂದ ತೊಗೊಂಡಿದ್ದಾರೆ. ಸಾಧಾರಣ ಒಂದು 10 acres ಇದು ಫಾರ್ಮ್ ಇದೆ. ಅಕ್ಕಪಕ್ಕ ಎಲ್ಲ ಸೇರಿ ನಮ್ಮದು 10 yearsನಲ್ಲಿ ಇದು 1.5 ಎಕರೆ ಜಾಗ ನಾವು
ಇದು ಫಾರ್ಮ್ ಹೌಸ್ ಆಗಿ ನಿರ್ಮಾಣ ಮಾಡಿದ್ದೀವಿ. 10 ಎಕರೆಯಲ್ಲಿ 1.5 ಎಕರೆನ ಫಾರ್ಮ್ ಹೌಸ್ ಮಾಡಿದ್ದೀವಿ. ಇದು ಮಾಡಲಿಕ್ಕೆ ಇನ್ಸ್ಪಿರೇಷನು ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು, ಬಿಜಾಪುರ ಸಿದ್ದೇಶ್ವರ. ಹೌದು, ಅವರು 1990ರಲ್ಲಿ ರಬಕವಿಯಲ್ಲಿ ಪ್ರವಚನಕ್ಕೆ ಬರ್ತಿದ್ರು. ಸೊ ಅವರು ನಮ್ಮ ಗೆಳೆಯರ ಮನೆಯಲ್ಲಿ ಉಳ್ಕೋತಿದ್ರು. ಸೊ ಅವರಿಗೆ ಇದು ನೇಚರ್ ರಿಲೇಟೆಡ್ ಒಂದು ಸ್ಥಳ ಅಂದರೆ ಅವ್ರಿಗೆ ಭಾಳ ಲೈಕು. ಆ ಟೈಮ್ನಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಕಾಲೇಜ್ನಲ್ಲಿ ಅವ್ರಿಗೆಲ್ಲ ಬೈಕ್ ತೊಗೊಂಡು ನಾನು ಅವ್ರಿಗೆಲ್ಲ ಕರ್ಕೊಂಡು ಅಡ್ಡಾಡ್ತಿದ್ದೆ ಕಾರಲ್ಲಿ. ಅವ್ರು ಎಲ್ಲಿ ಬೇಕಾದರೆ ಅವಾಗ ಕರೆದ್ರೆ ಬರ್ತಿದ್ರು. ಅವಾಗ ಅವ್ರ ಮನೆಗೆ ಬರ್ತಿದ್ರು, ಇಲ್ಲಿ ತೋಟಕ್ಕೆ ಬರ್ತಿದ್ರು. ಈ ಥರ ಎಲ್ಲ ವಾತಾವರಣ ನೋಡಿ ಅವ್ರ ಜೊತೆ ಸಾಕಷ್ಟು ಇಂಟ್ರ್ಯಾಕ್ಷನ್ ಮಾಡ್ತಿದ್ವಿ. ನಾವು ಯಾವಾಗ ಚಿಕ್ಕವರಿದ್ದೀವಲ್ಲ, ನಮ್ಮ ಜೊತೆ ಅವರು ಮಾತು ಬಿಚ್ಚಿ ಮಾತಾಡ್ತಿದ್ರು. ಏನಾದರೂ ನಮ್ಮ ಮೆಸೇಜಸ್ ಕೊಡ್ತಿದ್ರು, ನಾವು ಅವ್ರ ಜೊತೆ ಮಾತಾಡ್ತಿದ್ವಿ. ಅವ್ರು ಭೇಟಿ ಆಗಲಿಕ್ಕೆ ಸಾಕಷ್ಟು ಸಂತರು, ಮಹಾತ್ಮರು, ಬೇರೆ ಬೇರೆ ಎಲ್ಲರೂ ಬರ್ತಾಯಿದ್ರು. ಅವ್ರು 2ನೇ ಸಲ ಬಂದಾಗ ನಮ್ಮಲ್ಲೇ ಪ್ರವಚನಗಳು ಎಲ್ಲ ಇಲ್ಲೇ ಮಾಡ್ತಿದ್ರು. ಇಂಗ್ಲೀಷ್ನಲ್ಲಿ ಪ್ರವಚನ ಮಾಡಿದ್ದಾರೆ. ಸಾಕಷ್ಟು ಸಲ ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಬದಲು ಚರ್ಚೆಗಳು ಮಾಡಿದ್ದಾರೆ. ಬೇರೆ ಬೇರೆ ವಿಷಯಗಳಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದ್ರೆ ಈ ಭಾಗದಲ್ಲಿ ನಮ್ಮ ತೋಟಕ್ಕೆ ಬರೋದು ಒಂದು ರೂಢಿ. ಅವ್ರ ಪ್ರವಚನಿಗೆ ಈ ಜಾಗ ಸೆಲೆಕ್ಟ್ ಆಗಿತ್ತು. ಸೊ ನಾವು ಪಕ್ಕದವರು ಬನ್ನಹಟ್ಟಿ ಎಲ್ಲ ಸೇರಿ ಮಾಡಿದಾಗ ಅವ್ರಿಗೆ ಒಂದು ಬನ್ನಹಟ್ಟಿಯಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಒಂದು IBಯಲ್ಲಿ ಇರಿಸಲಿಕ್ಕೆ ಅವ್ರಿಗೆ ಡಿಸಿಷನ್ ಮಾಡಿದ್ರು ಹಿರಿಯರು. ಸೊ ಅವ್ರಿಗೆ ಏನು ಮನಸ್ಸಿತ್ತಲ್ಲೋ ಗೊತ್ತಿಲ್ಲ. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಈ ಜಾಗ ಲೈಕ್ ಇತ್ತು. ಬಟ್ ಒಂದೇನು ಇಲ್ಲೆಲ್ಲ ನಾವು ಕೆಮಿಕಲ್ ಬಿಸ್ನೆಸ್ಸು, ಕೆಮಿಕಲಿ ವ್ಯಾಪಾರ ಮಾಡ್ತಿದ್ವಿ ಅಂದರೆ ಸ್ಮೆಲ್ಗೆಲ್ಲ ಏನಾದರೂ ಬರುತ್ತಾ ಅಂತ ಒಂದು ಸಂಶಯ ಇತ್ತು. ಆ ಥರ ಏನಿದ್ದಿದ್ದಿಲ್ಲ, ನಾವೆಲ್ಲ ಮಟೀರಿಯಲ್ಸ್ ಏನೂ ಇಡ್ತಿದ್ದಿಲ್ಲ ಆವಾಗ. ಸೊ ಅವ್ರಿಗೆ ಅವ್ರ ವೀಕ್ಷಕರು ಎಲ್ಲ ಬಂದು ಸರ್ವೆ ಮಾಡಿ ಹೋದ ತಕ್ಷಣ ಅವ್ರಿಗೆ ಏನಪ್ಪ ನಮ್ಮ ಬಸವರಾಜ ಬೇಜಾರಾಗಿದ್ದಾನೆ, ಅಲ್ಲಿ ಹೋಗ್ಬೇಕಾಗಿತ್ತಲ್ಲ ಅಂತೇಳಿ ಅವ್ರಿಗೊಂದು ಫೀಲಿಂಗ್ ಇತ್ತು. ಸೊ ಅವರು ರಬಕವಿಗೆ ಎಂಟ್ರಿ ಆದ ತಕ್ಷಣ ಎಲ್ಲ ಹಿರಿಯರು ಸ್ವಾಗತ ಮಾಡಲಿಕ್ಕೆ ಬನ್ನಹಟ್ಟಿಯಲ್ಲಿ ಕಾದಿದ್ರೆ ಅಲ್ಲಿ ತರಬದೆ ಸೀದಾ ಮಧ್ಯಾಹ್ನ ಫಾರ್ಮ್ ಹೌಸ್ಗೆ ಬಂದರು. ನಾವೆಲ್ಲ ಮಧ್ಯಾಹ್ನ ಮಲ್ಕೊಂಡಿದ್ದೀವಿ, ಗೊತ್ತಿಲ್ಲ ಅವ್ರು ಬರ್ತಾ ನಮ್ಗೆ ಗೊತ್ತಿಲ್ಲ. ಬಂದು ಬಾಗಲ ಬಾರಿಸಿದ ತಕ್ಷಣ ನಮ್ಗೆ ಗೊತ್ತಾಯಿತು, ಸಿದ್ದೇಶ್ವರ ಸ್ವಾಮೀಜಿ ಅವರು ತಾವು ಹೇಗೆ ದೇವ್ರನ್ನ ಮನೆಗೆ ಬಂದಾಗ ಆಯ್ತಲ್ಲ, ಎಲ್ಲಪ್ಪ ನಿನ್ನಲ್ಲಿ ಬಂದುಬಿಟ್ಟೆ, ಆಮೇಲೆ ನಾನು ಅಲ್ಲಿ ಹೋಗ್ತೀನಿ ಅಂತ. ಆ ದಿವಸ ಮಧ್ಯಾಹ್ನ ಬಂದು ಸಾಯಂಕಾಲವರೆಗೆ ಇಲ್ಲೇ ತಳ್ಳಿ ಇಲ್ಲೇ ಎಲ್ಲ ಅಡ್ಡಾಡಿ ಅವ್ರಿಗೆ ಅತಿ ಪ್ರಿಯವಾದ ಜಾಗ. ಅವ್ರು ಬಂದಾಗ ಒಂದೊಂದು ಇದನ್ನು ಮಾಡು, ಅದನ್ನು ಮಾಡು, ಪ್ರವಚನ ಮಾಡು, ತಿಂಗಳಿಗೊಮ್ಮೆ ವಿಚಾರಗೋಷ್ಠಿ ಮಾಡು, ಸಂತರನ್ನ ಕರೆಸು, ಪ್ರಸಾದ ನಿಲಯ ಮಾಡು. ಅವರು ಹೊಸ ವಿಚಾರಗಳು ನಮ್ಮ ಜೊತೆ ಹಂಚ್ಕೊತಿದ್ರು. ಅವರಿಂದ ನಾವು ಭಾಳ ಜೀವನದಲ್ಲಿ ಕಲ್ತಿದ್ದೀವಿ. ತಂದೆಯವರು 35 ವರ್ಷ ಆಯಿತು ತೀರಿ ಹೋಗಿ. ಅವರು ಪ್ರತಿ ವರ್ಷ ನಾವು ಅವ್ರ ತಂದೆಯವ್ರ ನೆನಪಿಗೆ ಒಂದು ಪುಣ್ಯತಿಥಿ ಅಂತ ಮಾಡ್ತೀವಿ. ಪ್ರತಿ ವರ್ಷ ತಪ್ಪಲಾರದೆ ಒಬ್ಬೊಬ್ಬರು ಸ್ವಾಮೀಜಿಯವರು ಬೇರೆ ಬೇರೆ ಅವರು ಕರೆಸಿ ಅವರು ಒಂದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಹೇಗಿರಬೇಕು ಅನ್ನೋದು ಜನರಿಗೆ, ತಂದೆ ತಾಯಿನ ಪೂಜೆ ಮಾಡಿದರೆ ಒಂದು ಎಷ್ಟು ಪವಿತ್ರತೆ ಇದೆ ಅನ್ನೋದು ಗೊತ್ತಾಗಬೇಕಂತೇಳಿ ನಾವೊಂದು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದನ್ನೆಲ್ಲ ಮಾಡಬೇಕಾದ್ರೆ ಸ್ವಾಮೀಜಿ ಅವರೇ ನಮಗೊಂದು ಪ್ರೇರಣೆಯಾಗಿ ಕೆಲಸ ಮಾಡಿಸ್ತಿದ್ರು. ಸಿದ್ದೇಶ್ವರ ಸ್ವಾಮೀಜಿಯವರ ಜೊತೆಗೆ ನಿಮ್ಮ ಕುಟುಂಬದ ಒಡನಾಟ ಇತ್ತು? ಒಡನಾಟ ಅಂದರೆ ಅವರು ರಬಕವಿಯಲ್ಲಿ ಅವ್ರಿಗೆ ಭಕ್ತರ ಅಪಾರ ಸಂಖ್ಯೆ ಇತ್ತು. ರಬಕವಿಯಲ್ಲಿ ಬಹಳಷ್ಟು ಜನ, ಕನಿಷ್ಠ ನನಗೆ ಗೊತ್ತಿದ್ದಾಗೆ 50-60 ಜನ ಸಾಹಿತಿಗಳು ರಬಕವಿಯಲ್ಲಿ ನೆಲೆಸಿದ್ರು. 50 ಜನ ಸಾಹಿತಿಗಳು ರಬಕವಿಯಲ್ಲಿ ಫಸ್ಟ್ ಸಾಹಿತ್ಯ ಸಮ್ಮೇಳನ ರಬಕವಿಯಲ್ಲಿ ಆಗಿದೆ ಅಂತ ಒಂದು ಇತಿಹಾಸ ಇದೆ, ನಿಮ್ಗೆ ಕೇಳಿರ್ಬೋದು. ಇದು ಕರ್ನಾಟಕದಲ್ಲಿ ಮುಂಚೆ ಸಾಹಿತ್ಯ ಸಮ್ಮೇಳನ ಅದೆಲ್ಲ ಇಲ್ಲಿ ರಬಕವಿ ನಾಡಂದರೆ ಬಹಳ ಒಂದು ಪ್ರಸಿದ್ಧಿ ಇದೆ. 60 ಮಠಗಳು ರಬಕವಿ ಒಂದೇ ಊರಲ್ಲಿ ಇತ್ತಂತ ಒಂದು ಇತಿಹಾಸ ಇದೆ. 60 ಮಠಗಳು, 60 ಪರಂಪರೆಗಳು ಇಲ್ಲಿ ನಡೀತಾ ಇದ್ದ ಇತಿಹಾಸ ಇದೆ. ಸೊ ಹೀಗಾಗಿ ಇದು ಒಂದು ಆಧ್ಯಾತ್ಮ ಮತ್ತು ಕವಿಗಳ ಪೀಡ ಅಂದರೂ ತಪ್ಪಿಲ್ಲ. ಈಶ್ವರ ಸನ್ಕಲ್ ಅಂತ ಶ್ರೇಷ್ಠ ಕವಿಗಳು ಹುಟ್ಟಿದ್ದು ನಾಡೇ ಇದೆ. ಸೊ ಹೀಗಾಗಿ ರಬಕವಿ ಬನ್ನಹಟ್ಟಿಯಲ್ಲಿ ವಿಶೇಷ ಅಪಾರ ಗೌರವ ಸಿದ್ದೇಶ್ವರಪ್ಪ ಅವರಿಗೆ. ಅವರು ಬಂದರೆ ಅವ್ರಿಗೆ ಇಲ್ಲಿ ಬರ್ತಾಯಿದ್ರು. ನಾನೇ ನನ್ನ ಕಾರ್ನಲ್ಲಿ ಎಷ್ಟೋ ಸಲ ಹೋಗ್ಬೇಕಾದ್ರೆ, ಎಲ್ಲೆಲ್ಲಿ ಜರ್ನಿ ಮಾಡಬೇಕಾದ್ರೆ ಅವ್ರಿಗೆ ನಾನು ಯಾವುದೋ ಒಂದು ಹಿಂದಿ ಕ್ಯಾಸೆಟ್ ಹಾಕ್ತಾ ಇದ್ದೆ ಕಾರಲ್ಲಿ. ಯಾವುದೋ ಅಂತ ಕೇಳ್ತಾಯಿದ್ರು, ರಾಜೀವ್ ದೀಕ್ಷಿತ್ ಅಂತ ಅವರು ಸ್ಪೀಚಸ್, ಅದ್ರ ಬದಲು ನಾನು ಭಾಳ ಇನ್ಸ್ಪಿರೇಷನ್ ಇದ್ದೆ. ರಾಜೀವ್ ದೀಕ್ಷಿತ್ ಅವ್ರ ಮಾತುಗಳು ನಾವು ಸ್ಪೀಚ್ ಕೇಳ್ತಿದ್ವಿ. ಸಿದ್ದೇಶ್ವರಪ್ಪ ಅವರು ಒಂದು ಸಲ ಕೇಳಿದ್ರು, ಇವ್ರು ಯಾರಪ್ಪ ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಯಾರು ಇವರು? ಇಲ್ಲ ಗುರೂಜಿ, ನಾನು ಅವ್ರ ಫಾಲೋವರ್ ಇದ್ದೀನಿ, ಸ್ವದೇಶಿ ಬದಲು ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಈಸ್ ಎ ನಾಸಾ ಸೈಂಟಿಸ್ಟ್ ಆಗಿದ್ದರು, ಈಸ್ ಎ IIT ಸ್ಟೂಡೆಂಟ್, ಭಾಳ ಚೆನ್ನಾಗಿದೆ. ಅವ್ರ ಬದಲು ಕೇಳಿದ್ರೆ ಇಷ್ಟು ಸಾಕಷ್ಟಿದೆ.
ಅವ್ರು ನಿನಗೆ ಪರಿಚಯ ಇಲ್ಲ ಅವ್ರದ್ದು, ನಾನು ಹಾಗೆ ತಿಳ್ಕೊಂಡಿದ್ದೇನೆ. ಆಯ್ತಪ್ಪ, ಇನ್ನೊಂದು ಸಲ ಯಾವಾಗಾದರೂ ಈ ಭಾಗಕ್ಕೆ ಬಂದರೆ ಸಂಪರ್ಕ ಮಾಡುವ ಅಂತ ಅಜ್ಜಾರು ಹೇಳಿದ್ರು. ಅಜ್ಜಾರು ಒಂದು ಹೇಳಿದ ಮಾತು ನನ್ನ ತಲೆಯಲ್ಲಿತ್ತು. ನನ್ನ ಗೆಳೆಯರಾದ ಜಸ್ಬೀರ್ ಸಿಂಗ್ ಅಂತ ಹುಬ್ಬಳ್ಳಿಯಲ್ಲಿ, ಚಡ್ಡ ಅಂತ ಒಬ್ಬರು ಆಟೋಮೊಬೈಲ್ದವ್ರು ಎಲ್ಲ ಸೇರಿಬಿಟ್ಟು ಅವ್ರಿಗೊಂದು ಸಂಪರ್ಕ ಮಾಡಿ ಅವ್ರೊಂದು ಕರ್ನಾಟಕ ಬರೋದು ಒಂದು ಡೇಟ್ ಫಿಕ್ಸ್ ಆಯಿತು. ಶಿರ್ಸಿ, ಹುಬ್ಬಳ್ಳಿ, ಮ್ಯಾಂಗ್ಳೂರು ಈ ಥರ ಆ ಟೈಮ್ನಲ್ಲಿ ನಾವು ರಬಕವಿಗೆ ಒಂದು ಡೇಟ್ ಕೊಡಿ, ಈ ಥರ ಸಿದ್ದೇಶ್ವರ ಸ್ವಾಮೀಜಿಯವ್ರು ಭೇಟಿ ಆಗಬೇಕು. ಅವರು ಒಪ್ಕೊಂಡ್ಬಿಟ್ರು ಒಂದೇ ಮಾತಿನಲ್ಲಿ. ರಾಜು ದೀಕ್ಷಿತ್ ಅವರು ಒಂದು ಸಲ ರಬಕವಿಗೆ ಬಂದು ಇಲ್ಲೇ ಬಂದರು. ನಮ್ಮ ಜೊತೆ ಒಂದು ರಬಕವಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ಗೆಳೆಯರ ಬಳಗ ಕೂಡಿ ಸ್ವದೇಶಿ ಚಿಂತನೆಯನ್ನು ಪ್ರಸಾರ ಮಾಡಿಸಿದ್ದೀವಿ. ಆ ಟೈಮ್ನಲ್ಲಿ ರಬಕವಿ ಬನ್ನಟ್ಟಿ ಇದೆಲ್ಲ ಹಿಂದಿ ಭಾಷೆ, ಮರಾಠಿ ಭಾಷಿಗರಿಗೆ ಪ್ರಿಯ ಆದ. ಯಾಕಂದ್ರೆ ನಾವು ಸಾಂಗ್ಲಿ ಬಾರ್ಡರ್ನಲ್ಲಿದ್ದೀವಿ. ಇದು ಸಾಂಗ್ಲಿ ಬಾರ್ಡ್ರಾ? ಇದು ರಬಕವಿ ಬನ್ನಟ್ಟಿ ಮೊದಲು ಸಾಂಗ್ಲಿ ಸಂಸ್ಥಾನ, ಇದು ಮುಂಬೈ ಸಂಸ್ಥಾನದ ಒಂದು ಭಾಗ. ಇದು ಹಳೆಯ ಮುಂಬೈ ಪ್ರೆಸಿಡೆನ್ಸಿ. ಯಾಕೆ ಇಲ್ಲಿ ಟ್ರೇಡ್ ನಾಲೆಜ್ ಜಾಸ್ತಿ ಇದೆ ಅಂದರೆ, ರಬಕವಿ ಒಂದೇ ಊರಿಗೆ ಸಾಕಷ್ಟು ಮುಂಬೈದಿಂದ, ಇದು ಸಾಂಗ್ಲಿ ಸಂಸ್ಥಾನ ಇರೋದ್ರಿಂದ ಟ್ರೇಡ್ ಮಾಡಲಿಕ್ಕೆ ಅಲ್ಲಿ ಮುಂಬೈ ಸಂಸ್ಥಾನದವರು ಪ್ರಮೋಟ್ ಮಾಡ್ತಾಯಿದ್ರು. ನಾವು ಮುಂಬೈಗೆ ಹೋಗಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ರಬಕವಿ ಅವರು ಒಂದು ಟ್ರೇಡ್ ನಾಲೆಜ್ ಇದೆ, ಇವರು ಎಲ್ಲಿಯಾದರೂ ದಂಧೆ ಮಾಡ್ಬೋದು ಅನ್ನೋದು ಅವ್ರಿಗೆ ಒಂದು ರಿಕಗ್ನೈಸ್ ಇತ್ತು. ಸರ್, ಅಂದರೆ ಇದು ಹಳೆಯ ಬಾಂಬೆ ಪ್ರೆಸಿಡೆನ್ಸಿ ಬ್ರಿಟಿಷ್ ಕಾಲದಲ್ಲಿ. ಸೊ ನಿಮಗೆ ಈ ಬೆಂಗಳೂರು ಸಂಪರ್ಕ ಇಲ್ಲ ಅವಾಗೆಲ್ಲ, ನಿಮ್ಗೆ ಏನಿದ್ರು ಮುಂಬೈ ಸಂಪರ್ಕ. ಮುಂಬೈ ಯಾಕಂದ್ರೆ ಇಲ್ಲಿ ರಬಕವಿ ಬನ್ನಟ್ಟಿ, ಮಾಲಿಂಪುರ ಚಿಕ್ಕಪಕ್ಕದ ಊರುಗಳಲ್ಲೆಲ್ಲ ರಬಕವಿಯಲ್ಲಿ ಯಾವ ಥರ ಟ್ರೇಡ್ ಇತ್ತಂದರೆ ನೂಲಿನ ವ್ಯಾಪಾರ. ಒಂದು 15ರಿಂದ 20 ಇಂಡಿಯಾದ ದೊಡ್ಡ ದೊಡ್ಡ ಕಂಪನಿಗಳು ರಬಕವಿಯಲ್ಲೇ ನೂಲು ವ್ಯಾಪಾರ ಮಾಡ್ತಿದ್ರು. ಸುತ್ತಮುತ್ತ ಊರಿನವರೆಲ್ಲ ಮಗ್ಗ ನೇಯಬೇಕಾದ್ರೆ, ಸೀರೆ ನೇಯಬೇಕಾದ್ರೆ ಅವ್ರು ಬೇಕಾದ ರಾ ಮಟೀರಿಯಲ್ ರಬಕವಿಂದನೇ ಲಿಫ್ಟ್ ಆಗ್ತಿತ್ತು. ಆ ಮಟೀರಿಯಲ್ ಜೊತೆ ಕೆಮಿಕಲ್ ಲಿಫ್ಟ್ ಆಗ್ತಿತ್ತು. ಅಂದರೆ ಆ ಬಟ್ಟೆ ತಯಾರು ಮಾಡಕ್ಕೆ ಬೇಕಾದ ಕೆಮಿಕಲ್ಲು. ನೂಲು ಮುಂಚೆ, ನೂಲು ಫಸ್ಟು ನಾವು ಕೊಟ್ಟಿದ್ದು ಲೂಮ್ಸು. ನಮ್ಮ ತಂದೆಯವರು ಕನಿಷ್ಠ 35,000 ಲೂಮ್ ಈ ಭಾಗದಲ್ಲಿ ಹಂಚಿದ್ದಾರೆ. ರಬಕವಿ ಬನ್ನಟ್ಟಿಲಿ 35,000 ಲೂಮ್ಸ್. ರಬಕವಿ ಬನ್ನಟ್ಟಿ ಚಿಕ್ಕಬಳ್ಳಾಪುರ ಹಿಡಿದು ಗದಗು, ಹೊಸಪೇಟೆ, ಇಲ್ಕಲ್ಲು, ಈ ಥರ ಬೇರೆ ಬೇರೆ ನಮ್ಮದೇ ಒಂದು ಕಂಪ್ನಿ ಸೃಷ್ಟಿ ಇತ್ತು ಅವಾಗ, ಮೈಸೂರು ಮಷಿನರಿ ಮ್ಯಾನುಫ್ಯಾಕ್ಚರ್ಸ್ ಲಿಮಿಟೆಡ್ ಅಂತ. ಈಸ್ ಎಕ್ಸ್ ಗವರ್ನರ್ ಆಫ್ ಬಾಂಬೆ MC ಚೆರಿಯನ್ ಅವ್ರದ್ದು ಅದು. ಸೊ ಅದನ್ನು ನಮ್ಮ ಥರನೇ ಬೇರೆ ಬೇರೆ ಕಂಪ್ನಿಯವರಿದ್ದು, ಅವರಲ್ಲಿ ಲೀಡಿಂಗ್ ಸಪ್ಲೈಯರೇ ನಾವು ಇದ್ದೀವಿ. ಮೈಸೂರು ಲೂಮ್ ಅಂದರೆ ನಮ್ಮ ತಂದೆಯವರು 50 ವರ್ಷದಿಂದ ಸೇಲ್ ಮಾಡಿದ್ದು, ಇವತ್ತಿಗೂ ಒಂದು ಮಷಿನ್ ಬಂದಿಲ್ಲ, ವರ್ಕ್ ಆಗ್ತಾಯಿದೆ. ಆಗಿನ ಕಾಲದಲ್ಲಿ ದುಡ್ಡು ಭಾಳ ಜನರಿಗೆ ಆಗ್ತಿದ್ದಿಲ್ಲ. 1,000 ರೂಪಾಯಿಗೆ ಒಂದು ಲೂಮು, 1.5 ಟನ್ನದು ಒಂದು ಮಷಿನ್. ಅದು ಲೂಮ್ ಅಂದರೆ ಪವರ್ ಲೂಮ್, ಪವರ್ ಲೂಮ್. ಅದು ಬಟ್ಟೆ ನೇಯುವ ಪವರ್ ಲೂಮು. ಕರೆಂಟಲ್ಲಿ ಬಟ್ಟೆ ಓಡುತ್ತಿರುತ್ತಲ್ಲ, ಅದನ್ನು ಅವ್ರಿಗೆ ದುಡ್ಡು ಆಗದಿದ್ರೆ 300-400 ರೂಪಾಯಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ರೆ ಉಳಿದದ್ದು ನಮ್ಮದೇ ಒಂದು ಫೈನಾನ್ಸ್ ಇತ್ತು, ಚಾಮುಂಡಿ ಫೈನಾನ್ಸ್ ಅಂತ. ಅದರಿಂದನೇ ನಾವು ಫೈನಾನ್ಸ್ ಮಾಡಿಸ್ಕೊಟ್ಬಿಟ್ಟು ನಮ್ಮ ತಂದೆಯವ್ರು ಸೇಲ್ ಕೊಡ್ತಾಯಿದ್ರು. ಸೊ ನಿಮ್ಮದೇ ಮಷಿನರಿ, ಅದಕ್ಕೂ ನಿಮ್ಮದೇ ಫೈನಾನ್ಸು, ನಿಮ್ಮದೇ ನೂಲು, ನಿಮ್ಮದೇ ಕೆಮಿಕಲ್ ಮಾಡಿ ಸಾಕಷ್ಟು ಜನ ಲೂಮ್ಸ್ ತೊಗೊಂಡ್ರು. ಆ ಟ್ರೇಡ್ನಲ್ಲಿ ನಮ್ಮ ತಂದೆಯವರು ಇನ್ವಾಲ್ವ್ ಆದರು. ಅದನ್ನು ಮಾಡ್ತಾ ಮಾಡ್ತಾ ಅದರ ರಿಲೇಟೆಡ್ ಬಿಸ್ನೆಸ್ ಕೆಮಿಕಲ್ ಬಿಸ್ನೆಸ್ ಬೆಳೀತು. ಅದೇ ಕೆಮಿಕಲ್ ಬಿಸ್ನೆಸ್ಸು ನೆಕ್ಸ್ಟು ಬೆಲ್ಲ, ಗಾಣ, ಟೆಕ್ಸ್ಟೈಲ್ ಮಾಡ್ತಾ ಮಾಡ್ತಾ ಈಗ 10-15 ವರ್ಷದಲ್ಲಿ ಶುಗರ್ ಇಂಡಸ್ಟ್ರಿ ಆಗಿದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. 28 ಶುಗರ್ ಫ್ಯಾಕ್ಟ್ರಿ ಇದೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ. ಹೌದು, ಹೈಯೆಸ್ಟ್ ಶುಗರ್ ಕೇನ್ ಪ್ರೊಡ್ಯೂಸರ್ ಇಂಡಿಯಾದಲ್ಲೇ 2ನೇ ನಂಬರ್ ನಮ್ಮದೇ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ. ಹೌದು. ಯಾಕಷ್ಟು ಶುಗರ್ ಕೇನ್ ಇಲ್ಲಿ ಬೆಳೀತಾರೆ, ಏನು ಕಾರಣ? ಇಲ್ಲಿ ಆಲಮಟ್ಟಿ ಬ್ಯಾಕ್ ವಾಟರ್ದಿಂದ 2 ಲಕ್ಷ ಎಕರೆ ಮೇಲ್ಪಟ್ಟು ಕಬ್ಬು ಬೆಳೀತಾ ಇದ್ದಾರೆ ಜನ. ಇಲ್ಲೇ ಭಾಳ ದೊಡ್ಡ ಖನಿಜ ಸಂಪತ್ತಿದೆ. ಒಂದು ಕಬ್ಬು, ಒಂದು ಗ್ರಾನೈಟು, ಒಂದು ಲೈಮ್ ಸ್ಟೋನ್ ಅಂತ ಸಿಮೆಂಟ್ ರಾ ಮಟೀರಿಯಲ್ ಇದೆ. ಲೈಮ್ ಸ್ಟೋನು ನೋಡಿ, JK ಫ್ಯಾಕ್ಟ್ರಿ ಬಂದಿದೆ, ದಾಲ್ಮಿಯಾ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರೇಡ್ ಇದೆ, ಕಮ್ಮಿ ಅಂತ ಹೇಳ್ತಾ ಇಲ್ಲ. ಅಂದರೆ ತುಂಬ ವ್ಯಾಪಾರಿಗಳ ಕಮರ್ಷಿಯಲ್ ಇಂಡಸ್ಟ್ರಿಗಳ ಬಾಗಲಕೋಟೆನಲ್ಲಿ. ಸೊ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಗಳಿದೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೆ ಎಂತೆಂಥ ನಾಯಕರ ಇಂಡಸ್ಟ್ರಿಯಲಿಸ್ಟ್ ತಯಾರಾಗಿದ್ದಾರೆ. ಇಲ್ಲೇ ಮುರುಗೇಶ್ ನಿರಾಣಿ ಅವರು ಇಲ್ಲೇ ಗ್ರಾಮೀಣ ಭಾಗದಲ್ಲಿ ಹುಟ್ಟು ಇವತ್ತು ದೇಶದಲ್ಲೇ ಚಿಕ್ಕ ಫ್ಯಾಕ್ಟ್ರಿ ಇಟ್ಕೊಂಡು ಇಡೀ ಏಷ್ಯಾ ಖಂಡದಲ್ಲಿ 10 ಶುಗರ್ ಫ್ಯಾಕ್ಟ್ರಿ, ಬಿಗ್ಗೆಸ್ಟ್ ಶುಗರ್ ಇಂಡಸ್ಟ್ರಿ ಮಾಡಿದ್ದಾರೆ. ಅದೇ ಮುರುಗೇಶ್ ನಿರಾಣಿ ಅವ್ರದ್ದು 10 ಶುಗರ್ ಫ್ಯಾಕ್ಟ್ರಿ ಇದೆಯಾ? ಅವ್ರದ್ದೇ 10 ಶುಗರ್ ಫ್ಯಾಕ್ಟ್ರಿ. 5 ಡಿಸ್ಟಿಕ್ಕು, ಕರ್ನಾಟಕದಲ್ಲೆಲ್ಲ, ಮಂಡ್ಯದಲ್ಲಿದೆ, ಬಿಹಾರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. 75,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ನಾವೆಲ್ಲ ಅವ್ರಿಗೆ ಕೆಮಿಕಲ್ ಸಪ್ಲೈ ಮಾಡ್ತೀವಲ್ಲ, ನಮ್ಮ ಥರ ಭಾಳ ಜನರಿಗೆ ಅವರು ಒಂದು ಇನ್ಸ್ಪಿರೇಷನ್. ಆ ಥರ ಇಲ್ಲಿ
ಜಗದೀಶ್ ಗುಡುಗುಂಟಿ ಅಂತ ಒಬ್ಬರು ಇಂಡಸ್ಟ್ರಿ ಮಾಡಿದ್ದಾರೆ. ಅವರು ಒಂದು ಸ್ಮಾಲ್ ಎಂಪ್ಲಾಯ್, ಅವರು ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ. ಅವರೇ ಒಬ್ಬರು ಸಿದ್ದು ನ್ಯಾಮಗೌಡರು ಒಂದು ಸ್ಮಾಲ್ ಬ್ರಿಡ್ಜ್ ಕಟ್ಟಿಬಿಟ್ಟು ಅವರು ಇಲ್ಲೇ ಈ ಭಾಗದಿಂದ ಬೆಳೆದಿದ್ದಾರೆ. ಸಿದ್ದು ನ್ಯಾಮಗೌಡ, ಆನಂದ್ ನ್ಯಾಮಗೌಡ ಇದ್ದಾರಲ್ಲ, ಬಾಂಬೆಲಿಂದ ಗೋದಾವರಿ ಶುಗರ್ಸ್ ಅಂತ ಸಮೀರ್ ಬಾಯ್ ಅಂತ ಅವರು ಬಂದು ಇಲ್ಲಿ ಇಂಡಸ್ಟ್ರಿ ತೆಗೆದಿದ್ದಾರೆ. ಈ ಭಾಗ ಉದ್ಯೋಗ ಮಾಡಲಿಕ್ಕೆ ಮೊದಲಿಂದ ಪ್ರಸಿದ್ಧಿ. ರಬಕವಿ ಬನ್ನಹಟ್ಟಿ ನಾವು ಯಾಕೆ ಹೇಳ್ತೀವಿ ಅಂದರೆ ಬಣ್ಣ, ಕೆಮಿಕಲ್, ಚಹಾ ಪುಡಿ ಅಂದರೆ ಎಷ್ಟು ಮಾರ್ಬೋದು. ಊಟಿ, ಕೊನೆಕೆನಾಲ್ ಅಲ್ಲಿಂದ ಪ್ರತಿ ವಾರ 2 ಟ್ರಕ್ ಚಹಾ ಪುಡಿ ಬರುತ್ತೆ ಇಲ್ಲಿಂದನೇ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಈ ಬಟ್ಟೆ, ಟೆಕ್ಸ್ಟೈಲ್, ನಾನಾ ಥರದ ವ್ಯವಹಾರ ಇದೆ. ಇಲ್ಲಿ ಜನಕ್ಕೆ ಉದ್ಯೋಗ ಮಾಡುವುದು ಒಂದು ಕಲೆ ಇದೆ. ವಾವ್. ಹೇಗೆ ಅಂದರೆ ಈ ರಬಕವಿ ಬನಹಟ್ಟಿನಲ್ಲಿ ಈಗ ನೋಡಿ, ಒಂದೊಂದು ಊರು, ಒಂದೊಂದು ಸಿಟಿ ಅಥವಾ ಒಂದೊಂದು ಪಟ್ಟಣ, ಒಂದು ಟೌನು ಒಂದೊಂದು ಪ್ರಸಿದ್ಧಿ ಇರುತ್ತೆ. ಆ ರಬಕವಿ ಬನಹಟ್ಟಿ ವ್ಯಾಪಾರಕ್ಕೆ, ಅದು ಮುಖ್ಯವಾಗಿ ಟೆಕ್ಸ್ಟೈಲ್ ಮತ್ತು ಇತ್ಯಾದಿ ವ್ಯಾಪಾರಕ್ಕೆ ಅದರ DNA ಹೇಗೆ ಬಂತು ಅದಕ್ಕೆ? ನೋಡಿ, ಇಲ್ಲೇ ನಿಮಗೆ ಹೇಳಿದ್ನಲ್ಲ, ಬ್ರಿಟಿಷ್ ಕಾಲದಿಂದ ಇಲ್ಲಿ ಜನರಿಗೆ ಒಂದು ಉದ್ಯೋಗದ ಕಲೆ ಮುಂಚೆನೇ ಇದೆ. ಬ್ರಿಟಿಷ್ನವ್ರ ಕಾರಣಕ್ಕ ಇಲ್ಲಿಲ್ಲ, ಆ ಕಾಲದಿಂದ ರಬಕವಿ ಬನ್ನಹಟ್ಟಿ ಈ ಊರು ಮುಂಚೆಯಿಂದ ನೂರಾರು ವರ್ಷದಿಂದ ವ್ಯಾಪಾರ ಉದ್ಯೋಗದಲ್ಲಿ ಬಹಳ ಇವರು ಒಂದು ವಿಶೇಷ ಪರಿಣಿತಿ ಇದೆ. ಯಾಕಂದರೆ ಇವರಿಗೆ ಟ್ರೇಡ್ ಮಾಡೋ ನಾಲೆಜ್ ಭಾಳ ಚೆನ್ನಾಗಿದೆ. ಟ್ರೇಡ್ನಲ್ಲಿ ಜಾಸ್ತಿ, ಇಂಡಸ್ಟ್ರಿಯಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಇಂಡಸ್ಟ್ರಿ ಇತ್ತೀಚೆಗೆ, ಆದರೆ ಟ್ರೇಡಲ್ಲಿ ನಂಬರ್ 1. ನಾವೆಲ್ಲ ನೋಡಿ 125 ವರ್ಷದಿಂದ ನಮ್ಮ ಅಜ್ಜವರೆಲ್ಲ ಮುಂಬೈಗೆ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿ, ಅಲ್ಲಿ 125 ವರ್ಷ ಬಿಸ್ನೆಸ್ ಮಾಡಿ ಇವತ್ತಿಗೂ ಅಲ್ಲೇ ನಮ್ಮ ಥರ ಬೇರೆ ಬೇರೆ ಇವರು ಹೋಗಿದ್ದಾರೆ, ಜನರು ಹೋಗಿದ್ದಾರೆ. ಅವ್ರ ಜೊತೆ ಲೇಬರು, ವರ್ಕರು, ಟ್ರೈನರು ಅವರು ಟ್ರೈನ್ ಆಗಿ ಬಂದಿದ್ದಾರೆ. ಈಗ 15-20 ವರ್ಷದಲ್ಲಿ ಇಂಜಿನಿಯರ್ಸು, ಡಾಕ್ಟರ್ಸು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ, ಅಬ್ರಾಡ್ಗೆ ಹೋಗಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ರಬಕವಿ ಬನ್ನಹಟ್ಟಿ ಉದ್ಯೋಗದಲ್ಲಿ ಅಗ್ರಿಕಲ್ಚರ್ದಲ್ಲಿ ಸರೌಂಡಿಂಗ್ ಇರೋ ರಬಕವಿಗೆ ಸ್ವಲ್ಪ ಅಗ್ರಿಕಲ್ಚರ್ ಅಟ್ಯಾಚ್ಮೆಂಟ್ ಕಮ್ಮಿ, ಯಾಕಂದರೆ ಇದು ವ್ಯಾಪಾರಿಗಳ ಕೇಂದ್ರ. ಮುಂಚೆ ಪಟವರ್ಧನ್ ಮಹಾರಾಜರ ಇದ್ದರು, ಜಮಖಂಡಿಯವರು. ಅವರು ರಿಚ್ ಲೈಫ್ ಸ್ಟೈಲ್. ಗೋರ್ಪಡೆ ಮಹಾರಾಜರು ಮೊದಲದಲ್ಲಿದ್ದರು. ಅವರೆಲ್ಲ ಬ್ರಿಟಿಷ್ ಕಾಲದಿಂದ ಅವ್ರ ಲೈಫ್ ಸ್ಟೈಲು. ಅವರು ಆಗಿನ ಕಾಲದಲ್ಲಿ ಪೋಲೋ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಟೆನ್ನಿಸ್ ಆಡೋದು, ಈ ಥರ ಆಟ ಪಾಠ ನಾವು ಜನ ನೋಡಿ ಕಲ್ತ್ಬಿಟ್ರು. ಬಿಸ್ನೆಸ್ ಕಲ್ಚರ್ನಲ್ಲಿ ಗ್ಲೋಬಲ್ ಆಗಿ ನಾವು ಈಗ ಏನು ಬದುಕ್ತಿದ್ದೀವಲ್ಲ, ಅದು 100 ವರ್ಷದಿಂದ ನಮ್ಮ ಜನ ಗ್ಲೋಬಲ್ ಆಗಿ ಬದುಕ್ಬಿಟ್ಟಿದ್ದಾರೆ. ಜಮಖಂಡಿ, ಮುಧೋಳ, ರಬಕವಿ ಬನ್ನಹಟ್ಟಿ. ಹೌದು. ಮನುಷ್ಯನಿಗೆ ನೋಡಿ ಯಾವುದಾದ್ರೂ ಒಂದು ನೋಡ್ಬೇಕು ಅನ್ನೋದು ಆಸೆ ಇದ್ದರೆ ಅದನ್ನು ನೋಡ್ಬೇಕು ಅನ್ನೋದು ನಮಗೆ ಈಗಿರ್ತಾನೆ ಹುಡ್ತಾ ಇದೆ. ನಾವು US ಹೋಗಬೇಕು, ಅಮೇರಿಕಾ ನೋಡಬೇಕು, ಲಂಡನ್ ನೋಡಬೇಕು, ಜಪಾನ್ ನೋಡಬೇಕು. 100 ವರ್ಷದಿಂದ ನಮ್ಮ ಜನ ಮುಂಬೈ ನೋಡಿಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಎಲ್ಲ ಪ್ಲೇಸಸ್ ಅಡ್ಡಾಡಿದ್ದಾರೆ, ಹೋಗಿ ಟ್ರೇಡ್ ಮಾಡಿದ್ದಾರೆ, ಚಲೋ ಹೋಟೆಲ್ನಲ್ಲಿದ್ದಾರೆ, ಚಲೋ ದೇವಸ್ಥಾನ ನೋಡಿದ್ದಾರೆ, ಒಳ್ಳೆ ಲೈಫ್ ಸ್ಟೈಲ್ ಮಾಡಿದ್ದಾರೆ. ಮತ್ತು ಇದನ್ನೆಲ್ಲ ಕಲಿತು ಬಿಟ್ಟ ಮೇಲೆ ಅದರ ಮ್ಯಾಗಿನ ಆಸೆ ಇಲ್ಲ. ಅದನ್ನಕ್ಕಿಂತ ಮುಂಚೆದೇ ಏನಾದರೂ ಇದ್ದರೆ ನಾವು ನೋಡ್ಬೋದು. ಸೊ ಇವರು ಈಗೇನು ನಮ್ಮದು ಗ್ಲೋಬಲೈಸ್ಡ್ ಎಕಾನಮಿ, ನಾವು ಇಂಟರ್ನ್ಯಾಷನಲ್ ವ್ಯಾಪಾರ ಮಾಡ್ತೀವಿ ಹಾಗೆ ಅಂತ ಇವತ್ತು ಮಾತಾಡ್ತೀವಲ್ಲ, ಸಾಫ್ಟ್ವೇರ್, IT, BT ಇತ್ಯಾದಿ ಎಲ್ಲ. ಸೊ ಈ ಭಾಗ ಇದೆಯಲ್ಲ, ಈ ಬಾಗಲಕೋಟೆ, ಬೆಳಗಾವಿ, ಈ ಸುತ್ತಮುತ್ತಲ ಜಿಲ್ಲೆ, ತಾಲೂಕುಗಳು ಇವೆಲ್ಲ ಅವಾಗಲೇ ಗ್ಲೋಬಲೈಸ್ ಆಗಿ ಎಷ್ಟೋ ಜನ ನೋಡಿ. ನಮ್ಮ ರಬಕವಿ ಅವರಲ್ಲಿ ನೀವು ಕೇಳಿರ್ಬೋದು, ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ. ಇಲ್ಲೊಬ್ಬರು RBI ಸೆಕ್ರೆಟರಿ ಲೆವೆಲ್ಗೆ ಹೋಗಿದ್ದಾರೆ, ರಾಮ್ಲಿಂಗ್ ಬಕ್ಕಣ್ಣವ್ರಂತ ದೊಡ್ಡ IAS IPS ಆಫೀಸರ್ಸು. ಟ್ರೇಡ್ನಲ್ಲಿ ರಬಕವಿ ಇದ್ದಷ್ಟು ಕಲೆ ಇಲ್ಲೇ ಭಾಳ. ಇವತ್ತಿಗೂ ನಾವು ನಮ್ಮ ಜನರಿಗೆ ಅದನ್ನೇ ಹೇಳ್ತೀವಿ. ನಾವೇನು ಭಾಳ ಎಜುಕೇಷನ್ ಮಾಡಿಲ್ಲ, BCom ಕಲ್ತಿದ್ದೀನಿ ಹುಬ್ಳಿ. ಬಟ್ ನಮ್ಮ ತಂದೆಯವ್ರು ಹೇಳ್ತಿದ್ರು, ನೀನು ಹೋಗಿ ಬೇರೆ ಕಡೆ ಒಂದು ಜಾಬ್ ಮಾಡಿದ್ರೆ ಎಷ್ಟು ಕೊಡ್ಬೋದಪ್ಪ? 50,000, 1 ಲಕ್ಷ ಎಷ್ಟು? ಅವಾಗ ನಮ್ಮ ಭೂಮಿ ಭಾಳ ತೊಗೋಬೇಕು ಎಲ್ಲ ಮನೆಯಲ್ಲಿ ಚರ್ಚೆ ಆಗ್ತಿತ್ತು. ತಂದೆಯವ್ರು ಹೇಳ್ತಿದ್ರು, ಭೂಮಿ ಎಷ್ಟು ತೊಗೋತೀಯ? 10 ಎಕರೆ, 20 ಎಕರೆ, 100 ಎಕರೆ, 20 ಎಕರೆ ತೊಗೊಂಡೆ. 1 ಎಕರೆನಲ್ಲಿ ಎಷ್ಟು ಗಳಿಸ್ತೀಯ? 20,000 ಗಳಿಸ್ತೀಯ. 1 ಎಕರೆ ಇವತ್ತಿನ ಮಟ್ಟಿಗೆ 50,000 ಗಳಿಸ್ಬೋದು ಒಬ್ಬ ಮನುಷ್ಯ. 50,000 ರೂಪಾಯಿ ಅಂದರೆ 10 ಎಕರೆ ಇದ್ದರೆ 5 ಲಕ್ಷ ಗಳಿಸ್ಬೋದು. ನೀವು ಅದೇ ದುಡ್ಡನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಎಜುಕೇಷನ್ಗೆ ಕೊಟ್ಟರೆ ಅವ್ನು ತಿಂಗಳಿಗೆ 1 ಲಕ್ಷ ರೂಪಾಯಿ ಗಳಿಸಿದ್ರೆ ನೀವು 20 ಎಕರೆ ಇನ್ಕಮ್ ಒಂದೇ ಮಗ ಬಂದುಬಿಡ್ತಾನೆ. ಮಗನೇ ಒಂದು ಆ್ಯಸೆಟ್ ಆಗಿಬಿಡ್ತಾನೆ. ಅದನ್ನು ಮಾಡಲಿಕ್ಕೆ ಜನ ರೆಡಿ ಇಲ್ಲ. ಅಗ್ರಿಕಲ್ಚರ್ದಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಸೊ ಈಗ ಜನ ಅದರಿಂದ ದೂರ ಬರ್ತಾ ಇದ್ದಾರೆ. ಹಾಗಂತ ನಾವು ಅಗ್ರಿಕಲ್ಚರ್ ಬಿಟ್ಟರೆ ಮತ್ತೆ ಆಹಾರಕ್ಕೆ ಏನು ಮಾಡೋದು ಸರ್? ಅದಿದೆ, ನಾವು ಗ್ರಾಮೀಣ ಜನ ಎಲ್ಲ ಇದ್ದೀವಲ್ಲ, ನಾವು ಅಗ್ರಿಕಲ್ಚರ್ ನೋಡ್ತಾ ಇದ್ದೀವಿ. ಮನೆಯಲ್ಲಿ 4 ಜನ ಇದ್ದರೆ 2 ಅಗ್ರಿಕಲ್ಚರ್ ಮಾಡ್ತೀವಿ, 2 ಎಜುಕೇಷನ್ ಮಾಡ್ತೀವಿ. ಈಗೇನೀಗ ಗೌರ್ಮೆಂಟ್ ಹೇಳ್ತಾ ಇದ್ದಿಲ್ಲೇ ರೈತರ ಆದಾಯ ದ್ವಿಗುಣ ಅಂತ. ದ್ವಿಗುಣ ಮುಂಚೆನೇ ಆಗಿಬಿಟ್ಟಿದೆ ಈ 30-40 ವರ್ಷದಿಂದ ನಮ್ಮದು. ಹೇಗೆ ಅಂದರೆ, ಒಂದು ಮನೆಯಲ್ಲಿ ಒಬ್ಬ ಕೃಷಿ
ಮನೆತನ ಇದ್ದರೆ ಅವನು ಬರೀ ಕೃಷಿ ಮಾಡಿದರೆ ಕೃಷಿಕ ಆಗ್ತಾನೆ. ಕೃಷಿ ಜೊತೆ ಒಂದಿಟ್ಟು ಎಜುಕೇಷನ್ ಬೆಳೆಸ್ಕೊಂಡ್ರೆ ಅವನಿಗೊಂದು ಒಳ್ಳೆಯ ನೌಕರಿ ಸಿಗುತ್ತೆ. ಅದರ ಜೊತೆ ಒಂದು ವ್ಯಾಪಾರ ಮಾಡಿದರೆ ವ್ಯಾಪಾರ ಕೃಷಿ ನೌಕರಿ ಆದಾಯ 3 ಆಯ್ತಲ್ಲ ಇಲ್ಲಿ. ಅಥವಾ ಶಿಕ್ಷಣ ಇದ್ದ ಕೃಷಿಕ ಆದರೆ ತಾನು ಬೆಳೆಯೋ ಕೃಷಿನೇ ಚೆನ್ನಾಗಿ ಹೆಂಗೆ ಮಾಡ್ಕೋಬೇಕು ಅಥವಾ ಅದು ಮೌಲ್ಯವರ್ಧನೆ ಹೇಗೆ ಮಾಡಬೇಕು ನೋಡಿ, ಅವನ ಹತ್ರ ದುಡ್ಡು ಬಂದರೆ ಅವನು ಮುಂಚೆ ಮತ್ತೊಂದು ಜಮೀನು ತೊಗೊಬದ್ಲಿ ಅದನ್ನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಅಗ್ರಿಕಲ್ಚರು ಆಗುತ್ತೆ, ಅವನ ಜಾಬು ಆಗುತ್ತೆ. ಅಥವಾ ಕೃಷಿಯಲ್ಲಿ ತಾನು ಬೆಳೆಯೋ ಬೆಳೆನ ಮೌಲ್ಯವರ್ಧನೆ ಮಾಡ್ಕೊಂಡು ಅವನೇ ಬಿಸ್ನೆಸ್ ಮನ್ ಆಗ್ತಾನೆ, ಆಮೇಲೆ ಬಿಸ್ನೆಸ್ ಮ್ಯಾನ್ ಹಾಕಾನೆ. ನಾಲ್ಕನೇ ಸ್ಟೇಜ್ನಲ್ಲಾದರೆ ಈಸ್ ಇಂಡಸ್ಟ್ರಿಯಲಿಸ್ಟ್ ಹಾಕಾನೆ. ಸೂಪರ್, ಕರೆಕ್ಟ್. ಈ ನಿರಾಣಿ ಅವರು ಒಬ್ರಿಗೆ ಸಾಮಾನ್ಯ ಕೃಷಿಕ, ಅವ್ರದ್ದು ಮೊದಲಿಂದ ಏನೂ ಇಲ್ಲ. ಅವರು ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ ಬಿಟ್ಟರೆ ಏನಿಲ್ಲ. ಸೊ ಅವರು ತಾವೇ ಮಾಡಿರೋದು ಅದಲ್ಲ, ಅದನ್ನು ಬಂದ್ಬಿಟ್ಟು ಅವ್ರು ನಾವು ನೋಡಿ ಕಲ್ತಿದ್ದೀವಿ. ಅವರು ಸೈಕಲ್ ಟ್ರ್ಯಾಕ್ಟರ್ ಅಡ್ಡಾಡ್ತಿದ್ರು. ಈಸ್ ಎ BE ಇಂಜಿನಿಯರ್, ಒಪ್ಕೋತೀನಿ. ಎಜುಕೇಷನ್ ಆದರೂ ಅವ್ರಿಗೆ ಒಂದು ಈ ವ್ಯವಹಾರ ಜ್ಞಾನ ಬರಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ. ಈಗ ನಾವೆಲ್ಲ ಕಲಿತ್ಬೇಕಾದ್ರೆ ನಮ್ಮ ತಾತ ಮುಜ್ಜಾಸ ನಮ್ಮ ತಂದೆ ಯಾವ ಥರ ಬೆಳೆದು ಬಂದ್ರು ಅನ್ನೋದು ಒಂದು ದಾರಿ ಕಂಡುಕೊಂಡ್ರೆ ಸಾಕು. ಸಾಕಷ್ಟು ಜ್ಞಾನ ಇಲ್ಲೇ ಅಡಗಿದೆ, ನಮ್ಮ ಕುಟುಂಬಗಳಲ್ಲೇ ಇದೆ ಇನ್ಸ್ಪಿರೇಷನ್. ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ. ನಾವು ಹೇಗೆ ಬದುಕಬೇಕು, ಹೇಗೆ ದುಡ್ಡು ಗಳಿಸ್ಬೇಕು, ನಾವು ಹೇಗೆ ಮುಂದೆ ಬರಬೇಕು, ಹೇಗೆ ಎಜುಕೇಷನ್ ಮಾಡಬೇಕು, ಬೇರೆಯವರಿಂದ ಕಲಿಯುವಂಥ ಅವಶ್ಯಕತೆನೇ ಇಲ್ಲ. ಜ್ಞಾನದ ಭಂಡಾರ ಎಷ್ಟಿದೆಯಲ್ಲ, ಸಾಕಷ್ಟು ಡಿಪಾಸಿಟ್ ಆಗಿದೆ, ಅದನ್ನು ಬಳಸೋಕ್ಕಾಗ್ತಾ ಇಲ್ಲ. ವೆರಿ ನೈಸ್ ಸರ್. ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ಈ ರಬಕವಿ ಬನಹಟ್ಟಿ ಇವೇನು ಅವಳಿ ನಗರನ? ಅವಳಿ ನಗರ ಅಂದರೆ ತಾಲೂಕು ಕೇಂದ್ರ, ಬಾಗಲಕೋಟೆ ಜಿಲ್ಲೆ. 1 ಲಕ್ಷಕ್ಕಿಂತ ಮೇಲ್ಪಟ್ಟು ನಮ್ಮ ರಬಕವಿ ಬನಹಟ್ಟಿಯಲ್ಲಿ ಜನಸಂಖ್ಯೆ ಇದೆ. 30,000 ನೇಕಾರಿಕೆ ಉದ್ಯೋಗದಲ್ಲಿ ಅಟ್ಯಾಚ್ ಆಗಿದ್ದರು ಇಲ್ಲಿವರೆಗೆ. ಸೊ ಅದು ಕೃಷಿ ನೇಕಾರಿಕೆ ಉದ್ಯೋಗ ಕ್ರಮೇಣ ಕಮ್ಮಿ ಆಗಿ ಈಗ 3-4 ಸಾವಿರಕ್ಕೆ ಬಂದಿದೆ. ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಒಬ್ಬ ನೇಕಾರ ಸತ್ತ ಅಂದರೆ, ತೀರಿದ ಅಂದರೆ ಒಂದು ಮಗ ಸತ್ತಾಗೆ. ಮುಂದಿನ ಜನರೇಷನ್ ಮಾಡಲ್ಲ, ನೆಕ್ಸ್ಟ್ ಜನ್ರೇಷನಲ್ಲಿ ಅವ್ನು ನೇಕಾರಾಗಿ ಹುಟ್ಟಲ್ಲ. ಕಷ್ಟ ಇದೆ ರೀ ನೇಕಾರಿಕೆ. ಒಬ್ಬ ರೈತಿಗೆ ಶಕ್ತಿ ಇದೆ, ಬಲಿಷ್ಠ ಇದ್ದಾನೆ. 4 ಜನ ಮಾಡೋ ಕೆಲಸ ಒಬ್ಬ ರೈತ ಮಾಡ್ಬೋದು. ನೇಕಾರ ಆಗಲ್ಲ. ನೇಕಾರರ ಸ್ಥಿತಿ ಭಾಳ ಗಂಭೀರ ಇದೆ. ಅವನ ಹತ್ರ ರಕ್ತ ಇಲ್ಲ, ಶಕ್ತಿ ಇಲ್ಲ. ಆ ಕಲೆ ಹೋಗ್ಬಿಟ್ರೆ ಅವನು ಸತ್ತಾಗೆ. ಆ ಕಲೆ ಹೋಗಬಾರ್ದಂತ ನಮ್ಮದೊಂದು ಕಳಕಳಿ. ಈಗೇನಾಗಿದೆ, ಕಮ್ಮಿ ರೇಟ್ನಲ್ಲಿ ಸೀರೆ ತಯಾರು ಮಾಡ್ತಾ ಇದ್ದಾರೆ. ಮಷಿನ್ ಕಮ್ಮಿ ರೇಟ್ದಲ್ಲಿ ಸೀರೆ ತಯಾರು ಮಾಡೋದು ಅವ್ರಿಗೊಂದು ಹವ್ಯಾಸ ಆಗಿದೆ. ನಾವು ಅದನ್ನು ಬಿಟ್ಬಿಡಿ. ಉಡೋರು ಏನು ಕಮ್ಮಿ ರೇಟ್ದಲ್ಲಿ ತೊಗೊಳ್ಳಲ್ಲ. ಈ ರಬಕವಿ ಬನಹಟ್ಟಿ ಸೀರೆ 300, 400, 500 ರೂಪಾಯಿ ರೆಡಿ ಆಗುತ್ತೆ. ಮಾಲ್ನಲ್ಲಿ ಹೋಗಿ 2,000, 3,000 ಮಾರ್ತಾರೆ. ಎಲ್ಲ ಸೀರಿಯಲ್ ಆ್ಯಕ್ಟರ್ಸು, ಆ್ಯಂಕರ್ಸು, ಬೇರೆ ಬೇರೆ ಫಾರಿನ್ನಲ್ಲಿ ನಮ್ಮ ರಬಕವಿ ಬನಹಟ್ಟಿ ಸೀರೆ ಮಾರುತ್ತೆ. ಸೊ ನೇಕಾರಿಗೆ ಸಿಗಲ್ಲ ಅದು ಲಾಭ. ಮಧ್ಯವರ್ತಿ 100-200 ರೂಪಾಯಿ ತಂದು ಕೊಟ್ಬಿಡ್ತಾನೆ. ಸೊ ಎಂಡ್ ಯೂಸರ್ 2,000 ರೂಪಾಯಿಗೆ ಮಾರ್ತಾನೆ. ಸೊ ಈ ಮಧ್ಯವರ್ತಿಯಿಂದ ನೇಕಾರಿಕೆ ಹಾಳಾಗ್ತಾ ಇದೆ. ಈ ಉದ್ಯೋಗ ಉಳಿಬೇಕಂದ್ರೆ ನೇಕಾರ ಉಳಿಬೇಕು. ಅವನು ಹಾಳಾದರೆ ಆ ವೃತ್ತಿ ಮತ್ತು ಹುಟ್ಟಲ್ಲ. ಆ ವೃತ್ತಿ ಉಳಿಬೇಕಂದ್ರೆ ಅವನು ಕೊಟ್ಟು ತುಂಬ ಸ್ಯಾಲ್ರಿ ಸಿಗಬೇಕು. ಅವನು ಪರಿವಾರಕ್ಕೆ ಎಷ್ಟು ಬೇಕು ಅಷ್ಟು ಸ್ಯಾಲ್ರಿ ಕೊಟ್ಟರೆ ಅವನು ಆ ವೃತ್ತಿ ಕಂಟಿನ್ಯೂ ಮಾಡ್ತಾನೆ. ಜೀವನ ನಡೀಲಿಲ್ಲ ಅಂದ್ರೆ ಅದನ್ನ ಯಾಕೆ ಮುಂದುವರಿಸ್ತಾರೆ? ಈಗ ಅವ್ರ ಮಕ್ಕಳೆಲ್ಲ ಹೋಟೆಲ್ ನಡೆಸ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಹೋಗಿ ಜಾಬ್ ಮಾಡ್ತಾ ಇದ್ದಾರೆ, ಯಾರ್ದೋ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ತಮ್ಮ ತಿಳಿದಾಗೆ ಆ ವೃತ್ತಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಆಮೇಲೆ ಈ ರಬಕವಿ ಅಂದ್ರೆ ಅರ್ಥ ಏನು ಸರ್? ರಬಕವಿ ಅಂದರೆ ಇದು ರಬ್ಬವ್ವ ಅಂತ ಒಂದು ದೇವಿ. ರಬ್ಬವ್ವ ಅಂತ ಒಂದು 100 ವರ್ಷದಿಂದ ಒಂದು ದೇವಿ ಇದ್ಲು. ಆ ಊರ ಕಲ್ಚರೇ ರಬಕವಿಯಾಗಿ ಮಾರ್ಪಟ್ಟಿದೆ. ಈ ಎರಡು ಪಕ್ಕ ಇರೋ ನಗರಗಳು ರಬಕವಿ ಆ್ಯಂಡ್ ಬನಹಟ್ಟಿ. ಎರಡು ಒಂದೇ ನಗರ. ಈ ರಬಕವಿ ಆದ ತಕ್ಷಣ ಸಾಕಷ್ಟು ಜನ ಇಲ್ಲಿ ದಾನಿಗಳು ಊರು ಕಟ್ಟಲಿಕ್ಕೆ ಶ್ರಮಿಸಿದ್ದಾರೆ. ನಿಮಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಉಮದಿ ಅಂತ ಒಂದು ಫ್ಯಾಮಿಲಿ ಇದೆ, ಅಣ್ಣವ್ರು ಅಂತಾರೆ ಅವ್ರಿಗೆ. ಅವರು ಬೇರೆ ಊರಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಇತಿಹಾಸ ಇದೆ. ಅವರು ರಬಕವಿಗೆ ಬಂದ ತಕ್ಷಣ ಬಿಫೋರ್ ಇಂಡಿಪೆಂಡೆನ್ಸ್ ಅವ್ರ ಹತ್ರ ಒಂದು 100-150 ಶಾಪ್ಸ್, ಮಾರ್ಕೆಟ್ನಲ್ಲಿ ಅಂಗಡಿ ಇತ್ತು, ಮನೆಗಳಿದ್ದು, 5 ದೇವಸ್ಥಾನ ಅವ್ರ ಹೆಸರೇ, ಸ್ಮಶಾನ ಎಲ್ಲ ಅವ್ರದ್ದೇ ಆಸ್ತಿ. ಸೊ ಅವರು ಆಫ್ಟರ್ ಇಂಡಿಪೆಂಡೆನ್ಸ್ ಅದು ಟ್ರಸ್ಟ್ ಕಾಯ್ದೆ ಬಂದ ತಕ್ಷಣ ಅದೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ ಅಂತೇಳಿ ಒಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಮುಂದಾದರು. ಆವಾಗ ನಮ್ಮ ಅಜ್ಜಾರು ಅವರು ಎಲ್ಲರೂ ಒಂದು ಸ್ನೇಹಿತರು ಸೇರಿ ಗೌರ್ಮೆಂಟಿಗೆ ಒಂದು ಕರೆಸ್ಪಾಂಡೆಂಟ್ ಮಾಡಿ ಈ ಥರ ನಮ್ಮ ಆಸ್ತಿ ಉಳಿಬೇಕಾದ್ರೆ ಏನು ಮಾಡಬೇಕು. ಸೊ ಆವಾಗಿನ ಕಾಲದಲ್ಲಿ ಅವರೆಲ್ಲ ನಮ್ಮ BD ಜೊತೆ ಅವರು ಇದೇ ಭಾಗದವರು, ರಾಷ್ಟ್ರಪತಿ ಬನಹಟ್ಟಿ, ಇಲ್ಲೇ ಜಮಖಂಡಿ ಹತ್ರ. BD ಜೊತೆಯವರು ಬನಹಟ್ಟಿಯವರು, ಜಮಖಂಡಿ ಹತ್ರ, ಇಲ್ಲೇ ಪಕ್ಕದ ಹಳ್ಳಿ ಊರು. ಸೊ ಈ ಥರ ಅವ್ರಿಗೊಂದು ಏನೋ ಕಾಂಟ್ಯಾಕ್ಟ್ ಇತ್ತು.
ಈ ಥರ ನಾವು ಏನಾದರೂ ಒಂದು, ಯಾಕಂದರೆ ಅವ್ರಿಗೆ ಎಜುಕೇಷನ್ ಇತ್ತು. ಬಿಡಿ ಜೊತೆಯವರು ಅಲ್ಲ, ನಮ್ಮ ಜನರಿಗೆಲ್ಲ ನಮ್ಮ ಅಜ್ಜಾರಿಗೆ, ಉಮ್ಮದಿಯವ್ರಿಗೆ, ಇವರೆಲ್ಲ ಬಾಂಬೆ ಗೌರ್ಮೆಂಟ್ ಲೆವೆಲ್ನಲ್ಲಿ ಕರೆಸ್ಪಾಂಡೆಂಟ್ ಮಾಡ್ತಾಯಿದ್ರು, ಪತ್ರ ವ್ಯವಹಾರ ಮಾಡೋರು. ಅವಾಗೆ ಅವ್ರಿಗೆ ಒಂದು ಐಡಿಯಾ ಬಂತು, ಗೌರ್ಮೆಂಟ್ ಒಂದು ಮೆಸೇಜ್ ಕೊಡ್ತು, ನೀವು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಆ ಟ್ರಸ್ಟ್ ಇದ್ದರೆ ನಿಮ್ಮೂರಿಂದ ಯಾವುದೋ ಆಸ್ತಿ ಬೇರೆ ಕಡೆ ಹೋಗಲ್ಲ, ನಿಮ್ಮ ಕಂಟ್ರೋಲಲ್ಲಿ ಉಳಿಯುತ್ತೆ ಅಂತ. ಸೊ ಅದನ್ನು ಟ್ರಸ್ಟ್ ರಿಜಿಸ್ಟ್ರೇಷನ್ 1956ನಲ್ಲಿ. ಆದರೆ ಅದರದ್ದು ಉದ್ಘಾಟನೆಗೆ ಯಾರು ಬಂದರು ಗೊತ್ತಾ? ನೆಹರು, ಇಂದಿರಾ ಗಾಂಧಿ, ಅಂಬೇಡ್ಕರ್, ಪಿ ಡಿ ಜತ್ತಿ. ಆ ಸಮಯದಲ್ಲಿ ರಬಕವಿ ಬಂದು ಆ ಟ್ರಸ್ಟ್ ಮತ್ತು ರಬಕವಿ ಪ್ರಮೋಟ್ ಮಾಡಿದರು ಅವರು. ಈ ಊರಿಗೆ ನೆಹರು, ಇಂದಿರಾ ಗಾಂಧಿ, ಅಂಬೇಡ್ಕರ್ 3 ಜನ ಬಂದಿದ್ದಾರೆ. ಹೌದು, ಆ ಟೈಮ್ನಲ್ಲಿ ಎಲ್ಲರೂ ಬಂದಿದ್ದಾರೆ. 2 ಸಲ ಇಂದಿರಾ ಗಾಂಧಿ ಬಂದಿದ್ದಾರೆ ಇಲ್ಲಿ, 1 ಸಲ ನೆಹರು ಬಂದಿದ್ದಾರೆ, ಇವನ್ ಅಂಬೇಡ್ಕರ್. ಹೌದು, ಎಲ್ಲ ಬಂದುಬಿಟ್ಟು ಅವಾಗೆ ನಮ್ಮ ಸಾಂಗ್ಲಿ ಸಂಸ್ಥಾನ ರಾಜರು, ಹಾಗೆ ಅದೇ ಥರ ವಾಯ್ಸ್ರಾಯ್, ಬ್ರಿಟಿಷ್ ಎಲ್ಲರೂ ಈ ರಬಕವಿ ಟ್ರೇಡ್ ಸಿಟಿ ಇರೋದ್ರಿಂದ ಜನರಿಗೆ ಒಂದು ಒಳ್ಳೆ ತಿಳುವಳಿಕೆ ಇದೆ, ವ್ಯವಹಾರ ಜ್ಞಾನ ಇದೆ, ಇದು ಒಂದು ಅವ್ರಿಗೆ ಗೊತ್ತಿತ್ತು. ಎರಡನೇದು, ಇದು ಪ್ರಾಪರ್ಟಿ ಎಲ್ಲ ಉಮ್ಮದಿ ಅಂತೇಳಿ ಒಂದು ಫ್ಯಾಮ್ಲಿ ಇಡೀ ಊರಿಗೆ ದಾನ ಕೊಟ್ಬಿಟ್ರು. ಅವರು 10x10 ರೂಮ್ನಲ್ಲಿ ಉಳ್ಕೊಂಡ್ರು. ಕೊನೆಗೆ ಎಲ್ಲ ದಾನ ಮಾಡಿಬಿಟ್ಟು ಇಡೀ ಅರ್ಧ ಊರು ಅವ್ರದ್ದಿತ್ತು. ಅವ್ರ ಜೊತೆ ನಮ್ಮ ಅಜ್ಜವರು ನಮ್ಮನ್ನು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಪ್ರಾಪರ್ಟೀಸ್ ಇತ್ತು. ಅವ್ರು ಎಷ್ಟು ಕೊಡ್ತಾರಂದ್ರೆ ಎಲ್ಲರೂ ಸೇರಿಸಿ ಕೊಟ್ಟು ಊರು ಬೆಳವಣಿಗೆ ಆಗಲಿಕ್ಕೆ, ಆ ಥರ ಬೇರೆ ಬೇರೆ ರೂಪದಲ್ಲಿ ರಬಕವಿ ಬೆಳೀಲಿಕ್ಕೆ ಸಾಕಷ್ಟು ಜನ ಇನ್ಸ್ಪಿರೇಷನ್ ಆಗಿದ್ದಾರೆ. ಯಾರು ಸ್ಕೂಲ್ ಕಟ್ಟಿದ್ದಾರೆ, ಯಾರು ಪವರ್ ಲೂಮ್ ಬಿಸ್ನೆಸ್ ಮಾಡಿದ್ದಾರೆ, ಯಾರು ಮಠ ಮಾನ್ಯ ನಡೆಸಿದ್ದಾರೆ. ಒಂದು ಊರು ನಿರ್ಮಾಣ ಆಗಬೇಕಾದ್ರೆ, ಒಂದು ಹಳ್ಳಿ ನಿರ್ಮಾಣ ಆಗಬೇಕಾದ್ರೆ ದೇಶದ ಕೊಡುಗೆಗಿಂತ ಊರಿನವ್ರ ಕೊಡುಗೆ ಭಾಳ ದೊಡ್ಡದು, ಊರಿನವರು. ಆಮೇಲೆ ನಿಮ್ಮ ರಬಕವಿ ಬನಹಟ್ಟಿ ಈಗ ಟೆಕ್ಸ್ಟೈಲು ಅಂದರೆ ಶಾಪಿಂಗಿಗೆ, ಜವಳಿ ಶಾಪಿಂಗಿಗೆ ನಂಬರ್ 1 ಇದೆ, ಇದು ತುಂಬ ಟಾಪಲ್ಲಿದೆ ಇದು. ಸೊ ಹೇಗಿದೆ ಇಲ್ಲಿ ರಬಕವಿ ಬನಹಟ್ಟಿಗೆ? ಜನ ಇಡೀ ದೇಶದಿಂದ ಬರ್ತಾರೆ ಇಲ್ಲಿ ವ್ಯಾಪಾರಕ್ಕೆ. ಸರ್ ನೋಡಿ, ರಬಕವಿಯಲ್ಲಿ ಮಧ್ಯ ಭಾಳ ವರ್ಷ ಬಿಸ್ನೆಸ್ ಲ್ಯಾಬ್ಸ್ ಆಗಿ ಹೋಗಿತ್ತು, ಇಲ್ಲೆಲ್ಲ ಖಾಲಿಯಾಗಿತ್ತು. ಯಾಕಂದರೆ ಟೆಕ್ನಿಕಲ್ ಟೀಮ್ ಎಲ್ಲ ಹಾಳಾಯಿತು. ಮಗ್ಗ ಬಂದಾದರೆ ಅದಕ್ಕೊಂದು ನಡೆಸುವಂಥ ಮೆಕ್ಯಾನಿಕಲ್ ಟೀಮ್ ಇರುತ್ತೆ. ಅವರು ಒಂದು 20 ಮಗ್ಗ ನಡೆಸಬೇಕಾದ್ರೆ ನೀವು ಹೆಂಗೆ ಮೆಷಿನರಿಯಲ್ಲಿ ಒಬ್ಬ ಚೀಫ್ ಇಂಜಿನಿಯರ್ ಇರ್ತಾನೆ, ಅದೇ ಥರ ನಮ್ಮಲ್ಲಿ 25 ಮಗ್ಗ ನಡೆಸ್ಬೇಕಾದ್ರೆ ಒಬ್ಬ ಜಾಬರ್ ಅಂತ ಇರ್ತಾನೆ. ಜಾಬರು ಅಲ್ಲಿ ತೊಂದರೆ ಆದರೆ ನೋಡೋಕ್ಕೆ, ತೊಂದರೆ ಆದ್ರೆ ನೋಡಲಿಕ್ಕೆ ಮಗ್ಗ ಹೇಗೆ ನಡೆಸಬೇಕು, ಮಷಿನ್ಸ್ ಹೇಗೆ ರೆಡಿ ಮಾಡಬೇಕು, ಎಲೆಕ್ಟ್ರಿಕ್ ಪವರ್ಸ್ ಯಾವ ಥರ ಅದಕ್ಕೆ ವೇರಿಯೇಷನ್ ಆಗುತ್ತೆ, ಬಟ್ಟೆ ಯಾವ ಥರ ತಯಾರು ಮಾಡಬೇಕು, ಈಸ್ ಎ ಟೆಕ್ನಿಷಿಯನ್. ಆ ವರ್ಗ ಎಲ್ಲ ಕಮ್ಮಿ ಆಯ್ತಾ ಹೋಯ್ತು. ಓಕೆ, ಅವ್ರು ಇಲ್ಲದೆ ಹೋಗ್ಬಿಟ್ರು. ಅವ್ರಿಲ್ಲ ಅಂದರೆ ಅದು ನಡ್ಸೋಕ್ಕಾಗಲ್ಲ, ಯಾಕಂದ್ರೆ ತೊಂದರೆ ಬಂದರೆ ನೋಡೋರಿಲ್ಲ. ಈಗೆಲ್ಲ ನಮ್ಮ ರಬಕವಿ ಬನಹಟ್ಟಿಯಲ್ಲಿ ಈಗ ಇಲ್ಕಲ್ನಲ್ಲಿ ಎಲ್ಲ ಸಿಲ್ಕ್ ಸಾರಿ ನೇಯ್ತಾರೆ, ಮೈಸೂರಿನಲ್ಲಿ ಸಿಲ್ಕ್ ಇದೆ, ಕಾಂಚೀಪುರ. ಅಲ್ಲಿ ಲೇಬರ್ ಅದ್ರದ್ದು ಬಟ್ಟೆಗೆ ಬೆಲೆ ಭಾಳ ಇದೆ. 10,000 20,000 ಕೊಟ್ಟು ಸಿಲ್ಕ್ ತಗೋತಾರೆ. ನಮ್ಮ 300-400 ರೂಪಾಯಿ ಸೀರೆ ರೀ ಬಡವರಿಗೆ. ಕಾಟನ್ ಸೀರೆ ಹಳೆಯ ವಯಸ್ಸಾದ ಹೆಣ್ಮಕ್ಳಿಗೆ ಆ ಥರ ಎಲ್ಲ ಕೂಡ ಇಷ್ಟು ಕಮ್ಮಿ ರೇಟ್ನಲ್ಲಿ ಸರ್ವಿಸ್ ಕೊಟ್ಟಿದ್ದು ಭಾರತದಲ್ಲಿ ಯಾವುದಾದ್ರೂ ಬಟ್ಟೆ ಮಾರ್ಕೆಟ್ ಇದ್ರೆ ರಬಕವಿ ಬನಹಟ್ಟಿನೇ. ಸೊ ಒಂದು ಹಂತದಲ್ಲಿ ನಿಂತುಬಿಡ್ತು ವ್ಯಾಪಾರ. ಮೊದಲು ಉಚ್ಛ್ರಾಯದಲ್ಲಿತ್ತು, ಆಮೇಲೆ ಒಂದು ಹಂತದಲ್ಲಿ ಈ ಜಾಬರ್ಗಳು ಹೋದ್ಮೇಲೆ ನಿಂತುಬಿಡ್ತು. ಆಮೇಲೆ ವರ್ಕರ್ ಈಗ ಏನಾಗಿದೆ, ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ಒಂದು ಜನರೇಷನ್ ಬಂತು, ನೆಕ್ಸ್ಟ್ ಜನರೇಷನ್ ಬಂತು. ಅವರು BE ಟೆಕ್ಸ್ಟೈಲ್ ಮಾಡಿದರು. ಓದಿದ್ದೆ BE ಟೆಕ್ಸ್ಟೈಲು. ಮಕ್ಕಳೆಲ್ಲ ಎಜುಕೇಷನ್ ಆದರು. ಇದರಲ್ಲಿ ನಾವು ಏನು ಮಾಡ್ಬೋದು, ಅದರಲ್ಲಿ ಅವರು ಎಂಬ್ರಾಯ್ಡ್ರಿ ಮಷಿನ್ ತಂದರು. ಕಾಂಚೀವರಂನಲ್ಲಿ ಹೆಂಗೆ ಡಿಸೈನ್ ಮಾಡ್ತಾರೆ, ಕಾಶ್ಮೀರ್ ಸೀರೆಯಲ್ಲಿ, ವಾರಣಾಸಿ ಸೀರೆಯಲ್ಲಿ, ಈ ಥರ ಟೆಕ್ನಿಕ್ಸ್ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಇದನ್ನು 1,000 ರೂಪಾಯಿ ಬೆಲೆಗೆ ಮಾರೋ ಥರ ಮಾಡಿದರು. ಮತ್ತು ಪುನಃ ಚೇತರಿಸ್ತು. ಇನ್ನು 300-400 ರೂಪಾಯಿ ಸೀರೆ 1,000 ರೂಪಾಯಿ ಮಾರಿದ್ರೆ ಯಾರು ದಂಧೆ ಮಾಡಲ್ಲ. ಅವಾಗ ಅವ್ರ ಕೊರತೆ ಆಗಿದ್ದು ಪವರ್ ಲೂಮ್ನಲ್ಲಿ ಎಂಪ್ಲಾಯ್ ಆ ಶೆಡ್ನಲ್ಲಿ ಬಂದು ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಅವ್ರು ಏನು ಮಾಡಿದ್ರು, ಎಂಪ್ಲಾಯ್ ಮನೆಗೆ ಮಗ್ಗ ಕೊಟ್ಟುಬಿಡೋದು, ವರ್ಕ್ ಫ್ರಮ್ ಹೋಮ್ ಹಾಗೆ ಸ್ಟಾರ್ಟ್ ಮಾಡಿದ್ರು. ನಿನಗೆ ಕರೆಂಟ್ ಬೇಕಪ್ಪ ತಗೊಳ್ಳು, ಸ್ಯಾಲ್ರಿ ತಗೋ, ಗಂಡ ಹೆಂಡತಿ ಮಕ್ಕಳು, ಅದು 3 ಟೈಮ್ ಜಾಸ್ತಿ ಅವ್ರಿಗೆ ಪ್ರೊಡಕ್ಷನ್ ಆಯಿತು. ಯಾಕೆ ಮನೇಲೇ ಮಾಡ್ತಾರೆ, ಇಡೀ ಕುಟುಂಬ ಮಾಡುತ್ತೆ. ಈ ಥರ ಆಗಿ ಅದು ಒಂದು ಸ್ವಲ್ಪ ವರ್ಷ ನಡೀತು. ಸೊ ಈಗ ಅದು ಮುಳುಗ್ತಾ ಇರೋಂಥ ಉದ್ಯೋಗಕ್ಕೆ ಯಾವ ಸರ್ಕಾರಗಳು ಸ್ಪಂದಿಸ್ತಿಲ್ಲ. ಅವ್ರಿಗೇನಾದರೂ ಒಂದು ಸ್ವಲ್ಪ ಕರೆಂಟು ಸಬ್ಸಿಡಿ ಅದು ಇದು ಕೊಟ್ಟರೆ ಅದರಿಂದ ಏನು ಭಾಳ ಸಹಾಯ ಆಗಲ್ಲ. ಅವನು ಉಳಿಬೇಕಂದ್ರೆ ಅವನಿಗೆ ಒಂದು ಆ್ಯಾವ್ರೇಜ್ ಪಗಾರ ಬೀಳಬೇಕು, ಒಂದು ಮಿನಿಮಮ್ ವೇಜಸ್ ಕೊಡಬೇಕು. ಅದಾದರೆ ಅವ್ನು ಬದುಕ್ತಾನೆ, ಇಲ್ಲಾಂದ್ರೆ ಆ ಉದ್ಯೋಗ ಯಾಕೆ ಮಾಡ್ತಾನೆ? ಅಲ್ಲಲ್ಲ, ಈಗ ಇದು ಶಾಪಿಂಗಿಗೆ, ಈಗ ಇಲ್ಲಿ ರಬಕವಿ ಬನಹಟ್ಟಿಗೆ ಜನ ಜವಳಿ ಶಾಪಿಂಗಿಗೆ, ಮದುವೆ ಶಾಪಿಂಗಿಗೆ ಬರ್ತಾರಲ್ಲ, ಎಷ್ಟು ಕ್ವಾಂಟಮ್ ಟ್ರೇಡ್ ಇದೆ, ತುಂಬ ನಂಬರ್ ಇದೆ. ಇಲ್ಲೇ ನಿಮ್ಮೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಈಗ ರಬಕವಿಯಲ್ಲಿ ಒಂದು ಹಜಾರೆ ಟೆಕ್ಸ್ಟೈಲ್ ಅಂತಿದೆ. ಹಜಾರೆ ಟೆಕ್ಸ್ಟೈಲ್ ಅವರು ಈ ಟೈಟಲ್ನಲ್ಲಿ ಇದ್ದಿದ್ದಿಲ್ಲ. 15 ವರ್ಷದಿಂದ ನಮ್ಮ ಮನೆ ಪಕ್ಕದವರು ಅವರು
ಅವರು ಯಾವುದೋ ಒಂದು ಸ್ಕ್ರ್ಯಾಪು ಬಾಂಡೆ ಬಿಸ್ನೆಸ್ ಇದನ್ನೆಲ್ಲ ಮಾಡ್ತಾಯಿದ್ರು. ಹಜಾರೆ ಟೆಕ್ಸ್ಟೈಲ್ ಹೌದು, ಜಸ್ಟ್ 15 ವರ್ಷದಿಂದ. ಹೌದು, 15-20 ವರ್ಷದಿಂದ. ಅವರು ವೆರಿ ಟ್ಯಾಲೆಂಟ್. ಅವ್ರ ಮಕ್ಕಳಿಗೆಲ್ಲ BE ಟೆಕ್ಸ್ಟೈಲ್ ಕಲಿಸ್ಬಿಟ್ಟು ಅವ್ರಿಗೆ ಉದ್ಯೋಗ ಅವರು ರಬಕೈಲಿ ಹೊಸ ಕಾನ್ಸೆಪ್ಟ್. ಅವರು DGB ಟೆಕ್ಸ್ಟೈಲ್ ಅಂತ ಭದ್ರಣ್ಣ ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ವಜ್ರಮಟ್ಟಿ ಅಂತ ಒಂದು ಫ್ಯಾಮಿಲಿ ಇದೆ. ಈ ಥರ ಒಂದು ನ್ಯೂ ಕಾನ್ಸೆಪ್ಟ್, ಹೊಸ ಹುಡುಗರಲ್ಲಿ ಒಂದು ಒಳ್ಳೆ ಐಡಿಯಾಸ್ ಬಂತು. ಅಂದರೆ ಹೊಸ ಥರ ಮತ್ತೆ ರಬಕವಿ ಅಟ್ರಾಕ್ಷನ್ ಮಾಡಲಿಕ್ಕೆ ಅದನ್ನು ಮಾಡಿಬಿಟ್ಟು ಸಾರಿಯಲ್ಲೇ ಸಕ್ಸಸ್ ಆದರು. ಅದರ ನಂತರ ಒಂದು ಹಜಾರೆ ಬಜಾರ್ ಅಂತ ಟೆಕ್ಸ್ಟೈಲ್ ಅಂತ ಮಾಡಿದ್ದಾರೆ. ನೀವು ನಂಬಲಿಕ್ಕಿಲ್ಲ, 1 ಲಕ್ಷ ಸ್ಕ್ವೇರ್ ಫೀಟ್ ಶೋರೂಮ್ ಇದೆ. 1 ಲಕ್ಷ ಸ್ಕ್ವೇರ್ ಫೀಟ್ ಶೋರೂಮು ಇನ್ ರಬಕವಿ. ರಬಕವಿಲಿ ಕನಿಷ್ಠ ದಿನ 300-400 ಕಾರ್ಸ್ ಬರುತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ಶಾಪಿಂಗಿಗೆ. ಎಲ್ಲ TVನಲ್ಲಿ ಆ್ಯಡ್ ಬರುತ್ತೆ. ಹಜಾರೆ ಟೆಕ್ಸ್ಟೈಲ್ ಬಟ್ ಲಕ್ಷಾನುಗಟ್ಟಲೆ ಟ್ರೇಡ್, 50 ಲಕ್ಷ ಮೇಲ್ಪಟ್ಟೆ ವ್ಯಾಪಾರ ಆಗ್ಬೋದು ಅವ್ರದ್ದು ಕನಿಷ್ಠ. ಬಿಟ್ಟರೆ ಬೇರೆ ಬೇರೆ ಆ ಥರ 2 ಬಿಸ್ನೆಸ್ ಒಂದೇ ಊರಿನಲ್ಲಿ 1 ಕೋಟಿ ರೂಪಾಯಿ ಕನಿಷ್ಠ ವ್ಯವಹಾರ ನಡೆಯುತ್ತೆ ಇಲ್ಲಿ. ಅವರು ಬಂದರೆ ವ್ಯಾಪಾರಸ್ಥರು ಬಜಾರ್ದಲ್ಲಿ ಹೋಗ್ತಾರೆ, ತಿಂಡಿ ತಿಂತಾರೆ, ಪೆಟ್ರೋಲ್ ಹಾಕ್ತಾರೆ, ಊರಲ್ಲಿ ಮತ್ತೇನಿದೆ ಎಲ್ಲ ನೋಡ್ತಾರೆ. ಅದರಿಂದ ಮತ್ತೆ ಟ್ರೇಡ್ ಮತ್ತು ಎಕನಾಮಿಕ್ ಜಾಸ್ತಿ ಆಗುತ್ತೆ, ಆರ್ಥಿಕತೆ ಬೆಳೆಯುತ್ತೆ ಇಲ್ಲಿ. ಅಂದರೆ ಈಗ ನೋಡಿ, ಒಂದು ವ್ಯಕ್ತಿ ಒಂದು ಕುಟುಂಬನ ಕರ್ಕೊಂಡು ಒಂದು ಶಾಪಿಂಗಿಗೆ ಬರೋದ್ರಿಂದ ಬರೀ ಅಂಗಡಿಯವನಿಗೆ ಮಾತ್ರ ಹಣ ಬರೋಲ್ಲ, ಇಡೀ ಪಟ್ಟಣಕ್ಕೆ ಬರೋದು ದುಡ್ಡು ನೋಡಿ. ಯಾಕಂದರೆ ಅವ್ನು ಹೋಟೆಲ್ ಊಟಕ್ಕೆ ಹೋದ್ರೆ ಅವರು ಮಾಡಿದರು. ಇದೇ ಥರ ಇನ್ನೊಂದು ನಡೀತಾ ಅಂತ ಜನರಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂತು. ಇಲ್ಲೇ ಪಕ್ಕದಲ್ಲಿ ಒಂದು ಗಾಂಧಿನಗರ ಅಂತಿದೆ ಸಾಂಗ್ಲಿ ಹತ್ತಿರ. ಅಲ್ಲಿ ಒಂದು 2-3 ಸಾವಿರ 5,000 ಜನ ಇರುವಂಥ ಜನಸಂಖ್ಯೆ ಅದು. ಅಲ್ಲಿ 150 ಹೋಲ್ಸೇಲ್ ಶಾಪ್ಸ್ ಇದೆ. ಈ 2,000 ಜನಸಂಖ್ಯೆ ಇರೋ ಊರಲ್ಲಿ 150 ಹೋಲ್ಸೇಲ್ ಶಾಪು. ಅಂದರೆ ಎಲ್ಲ ಜಿಲ್ಲೆಯಿಂದ ರಾಜ್ಯದಿಂದ ಬಂದು ಅಲ್ಲಿ ಕಲೆಕ್ಟ್ ಮಾಡ್ತಾರೆ ಜನ. ಅದೊಂದು ಟೆಕ್ಸ್ಟೈಲ್ ಹಬ್ ಅದು ಟೆಕ್ಸ್ಟೈಲ್. ಅದೇ ಥರ ರಬಕವಿ ಯಾಕೆ ಆಗಬಾರ್ದು? ಅದಕ್ಕೆ ನಮ್ಮಲ್ಲಿ ಏನು ಮಾಡಿದರು, ಹಜಾರೆ ಅವರು ಆದ ನಂತರ ಇಲ್ಲಿ ಬಾಣ್ಕಾರ್ ಅಂತ ಒಂದು ದೊಡ್ಡ ಟೆಕ್ಸ್ಟೈಲ್ ಇದೆ, ಅವರು 1 ಲಕ್ಷ ಸ್ಕ್ವೇರ್ ಫೀಟ್ ಕಟ್ಟಿದ್ದಾರೆ ಕನಿಷ್ಠ. ಅದು ವ್ಯಾಪಾರ ಆಗ್ತದೆ. ಅದೇ ಥರ ನಾಡಗೋಡ ನಮ್ಮ ಡಾಕ್ಟರ್ ಫ್ರೆಂಡ್ ಇದ್ದಾರೆ, ಅವರು ಒಂದು ಕಟ್ತಾ ಇದ್ದಾರೆ. ಈ ಥರ ಜನರಲ್ಲಿ ಒಂದು ಟ್ರೇಡ್ ಮತ್ತೆ ರಬಕವಿಯಲ್ಲಿ ಹುಟ್ತಾ ಇದೆ. ಅಂದರೆ ಈ ರಬಕವಿ ಬನಹಟ್ಟಿಯ DNA ವ್ಯಾಪಾರ ಇದೆ. ಇಲ್ಲಿನ ಜನರ ಎಷ್ಟೋ ಜನ ವ್ಯಾಪಾರ ಇಲ್ಲ, ಕಮ್ಮಿ ಆಗಿದೆ, ಮಾರ್ಕೆಟ್ನಲ್ಲಿ ಗಿರಾಕಿ ಬರ್ತಾ ಇಲ್ಲ, ನೆಗೆಟಿವ್ ವಿಚಾರ ಮಾಡೋದು ಒಂದು ವರ್ಗ ಇದೆ. ಅದಿದ್ದೇ ಇದೆ. ಅವ್ರ ಪಾಲಿಗೆ ಅದು ವ್ಯವಹಾರ ಇಲ್ಲ. ನಾವೇನು ಹೇಳ್ತೀವಿ, ಜಗತ್ತು ಗ್ಲೋಬಲ್ ಆಗಿದೆ, ದೊಡ್ಡದಿದೆ. ನಾವು ರಬಕವಿಯಲ್ಲಿ ಇಟ್ಕೊಂಡು, ಈಗ ನಾನೇ ಒಂದು ಟ್ರೇಡರ್ ಇದ್ದೀನಿ, ಬಿಸ್ನೆಸ್ ಇದ್ದೀನಿ. ನಾನು ಒಂದು ಕಿರಾಣಿ ಅಂಗಡಿ ಮಾಡಿದರೆ, ಒಂದು ಮೆಡಿಕಲ್ ಎಷ್ಟು ಜನ ಬರ್ಬೋದು. ನಾನು ಇಲ್ಲಿ ಕುಂತು ಮಾಡೋಕ್ಕಿಂತ ತಾಲೂಕು, ಜಿಲ್ಲೆ, ಬೇರೆ ರಾಜ್ಯಕ್ಕೆ ಹೋದರೆ ನನ್ನ 10 ಟೈಮ್ಸ್ ಗ್ರೋತ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮ್ಮ ತಾತ 125 ವರ್ಷದಿಂದ ಬಾಂಬೆಗೆ ಹೋದ್ರಲ್ಲ. ನಾವು ಅದನ್ನೇ ಜನಕ್ಕೆ ನಮ್ಮ ಗೆಳೆಯರಿಗೆ ಹೇಳ್ತೀವಿ, ನೀವು ಸಾಫ್ಟ್ವೇರ್ ಆಗಿ ಎಜುಕೇಷನ್ ಮಾಡಿ ಇಟ್ಸ್ ವಂಡರ್ಫುಲ್, ಬೇಡಲ್ಲ. ನಿಮ್ಮಲ್ಲಿ ಲೋಕಲ್ ಬಿಸ್ನೆಸ್ ಚೆನ್ನಾಗಿದ್ದರೆ ನೀವೇ 10 ಜನಕ್ಕೆ ಜಾಬ್ ಕೊಟ್ಟು ನೀವೇ ಈ ಥರ ಇರ್ಬೋದಲ್ಲ. ಕರೆಕ್ಟ್, ನೀವೇ ಎಂಟರ್ಪ್ರಿನರ್ಸ್ ಆಗ್ಬೋದಲ್ಲ. ನೋಡಿ, ನಿಮ್ಮ ಹತ್ರ ಒಂದು ಸಲ ಇನ್ಪುಟ್ಸ್ ಬಂದರೆ ನೀವು ಕೃಷಿಕನೂ ಆಗ್ಬೋದು, ವ್ಯಾಪಾರಿನೂ ಆಗ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಬೇಕಾದಾಗ್ಬೋದು. ಮೇನ್ ಬರೋದೇನು ನಿಮಗೆ ಶರೀರಕ್ಕೆ ಫುಡ್ ಎನರ್ಜಿ ಇದೆಯಲ್ಲ, ಫ್ಯಾಮ್ಲಿಗೆ ಎನರ್ಜಿ ಅಂದರೆ ತುಟ್ಟಿ. ಅದು ಯಾವ ಮೂಲದಿಂದನೂ ಬಂದರೂ ಅದನ್ನು ನಿಮ್ಮ ಹತ್ರ ಬಂದರೆ ನೀವು ಏನು ಬೇಕಾದರೂ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡೋದು. ಸೂಪರ್ ನೋಡಿ, ರಬಕವಿ ಬನಹಟ್ಟಿ ಸ್ನೇಹಿತರೆ, ವ್ಯಾಪಾರಸ್ಥರ DNA ಸ್ನೇಹಿತರೆ. ಇಲ್ಲಿ ಕೋಟಿಗಟ್ಟಲೆ ವ್ಯಾಪಾರ ಆಗುವಂಥ ಜಾಗ. ಆ ಥರದ್ದು ನೀವು ಟೆಕ್ಸ್ಟೈಲ್ ವ್ಯಾಪಾರಕ್ಕೆ ಹೋಗಲಿಲ್ಲ, ಲೈಕ್ ಅವ್ರು ಹೇಳ್ತಿದ್ರು ಈ ವ್ಯವಹಾರ ಒಂದು ದಿವಸ ನಿಲ್ಲುತ್ತೆ. ನಾನು 35,000 ಲೂಮ್ ಮಾರಿದ್ದೀನಿ, ನಾನು ಆ ವ್ಯಾಪಾರ ಮಾಡಲ್ಲ ಅಂದರು. ಟೆಕ್ಸ್ಟೈಲ್ ಮಾಡಲ್ಲ ಅಂದ್ರೆ ಇಲ್ಲ. ಸೊ ಕೆಮಿಕಲ್ ಅಂದರೆ ನಾನು ಅಲ್ಲಿ ಬ್ಲಾಕ್ ಆಗುತ್ತೆ, ಎಂಪ್ಲಾಯ್ ಜೊತೆ ಕೂತ್ಬಿಟ್ರೆ ನನಗೆ ಟ್ರೇಡ್ ಆಗಲ್ಲ. ಸೊ ನಾನು ತಿರುಗಾಡ್ದಂದೆ ಮಾಡಬೇಕು. ಸೊ ನಿಮ್ಮ ತಂದೆಯವರು ಈ ಒಂಥರ ಈ ಜಂಗಮ ಕಾನ್ಸೆಪ್ಟಿಗೆ ಬಂದರು, ತಿರುಗಾಡ್ತೀನಿ ಅನ್ನೋ ಅಂತ ಸ್ಥಾವರ ಒಂದು ಕಡೆ ನಿಲ್ಲಲ್ಲ. ಬಟ್ ಅವ್ರದ್ದು ವೆರಿ ಬ್ರಿಲಿಯಂಟ್ ನಾಲೆಜು, ಸೂಪರ್, ಭಾಳ ಚೆನ್ನಾಗಿ ಅವ್ರದ್ದು ನಾಲೆಜ್ ಇತ್ತು. 3-4 ಭಾಷೆ ಕಮಾಂಡ್ ಇತ್ತು. ಆದರೆ ಓದಿದ್ದು ನಮ್ಮ ತಂದೆಯವರು 5ನೇ 4ನೇ ಕಲ್ತಿರ್ಬೇಕು. ಆದರೆ ಬಿಸ್ನೆಸ್ ಇಡೀ ಇಂಡಿಯಾಗೆ ಮಾಡೋರು. ಅವ್ರಿಗೆ IAS ಆಫೀಸರ್ ಅವರು, ನಮ್ಮದು ಎಕ್ಸ್ ಬಾಂಬೆ ಗವರ್ನರು, ಈಸ್ ಇಂಗ್ಲೀಷ್ ಕಲ್ತಿದ್ರು. ಸೊ ಅವ್ರ ಜೊತೆ ಇಂಗ್ಲೀಷೇ ಸಂವಹನ. ಅವರು ಜಾರ್ಜ್ ಆ್ಯಂಡ್ ಚೇರಿಯನ್ ಅಂತ ಅವ್ರ ಜೊತೆ ನಾವು ಬೆಂಗಳೂರಿಗೆ ಹೋದರೆ ಎಲ್ಲ ದೊಡ್ಡ ದೊಡ್ಡ ಹೋಟ್ಲ್ನಲ್ಲಿ ಅವರು ಮೀಟಿಂಗ್ಸು ಎಲ್ಲ. ನಮ್ಮನ್ನೆಲ್ಲ ಚಿಕ್ಕವರಿದ್ದಾಗ ನಮಗೆ ನಾವು ಎಲ್ಲ ಕಾಲೇಜು ಪ್ರೈಮರಿ ಬರೋದ್ರೊಳಗೆ ಎಲ್ಲ ಎಷ್ಟು ದೊಡ್ಡ ಹೋಟ್ಲಿದೆ, ಎಷ್ಟು ದೊಡ್ಡ ಬಿಸ್ನೆಸ್ ಟೈಕೂನ್ಸ್ ಇದ್ದಾರೆ, ಯಾವ ಥರ ಟ್ರೇಡ್ ನಡೆಯುತ್ತೆ, ನಮಗೆ ಅವಾಗೇ ಎಲ್ಲ ಅವ್ರ ಜರ್ನಿಯಲ್ಲಿ ಕರ್ಕೊಂಡು ಹೋಗಿಬಿಡ್ತಿದ್ರು. ಸೊ ನೀವು ಸ್ಕೂಲ್ ಡೇಸಲ್ಲಿ ಎಲ್ಲ ವೈಭೋಗ ನೋಡ್ಬಿಟ್ಟಿದ್ದೀರಾ. ಬಟ್ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ನಾನು SSLCನ ಹಾಫ್ ಪ್ಯಾಂಟ್ ಹಾಕಿ ಜಸ್ಟ್ ಪ್ಯಾಂಟ್ ಹಾಕ್ತಾಯಿದ್ದೆ. ಅವಾಗೆ ನಮ್ಮ ತಂದೆಯವ್ರು ಹೇಳಿದ್ರು, ಒಂದು ಕೆಲಸ ಇದೆ, ಹೋಗ್ತೀಯಾ? ಎಲ್ಲೇ? ಚೆನ್ನೈಗೆ ಹೋಗ್ಬೇಕು. ಚೆನ್ನೈಗೆ ಹೋಗಿ ಒಂದು ಫೈಲ್ ಕೊಟ್ಟು ಬರ್ಬೇಕಂದ್ರು. ನಮ್ಮ ಮನೆಯಲ್ಲಿ ಕೇಳಿದ್ರು,
ಸಣ್ಣ ಚಿಕ್ಕ ಮಗ ಏನಾದರೂ ಕಳ್ಕೊಂಡ್ರೆ ಚೆನ್ನಾಗಿ ಏನು ಮಾಡ್ತಾನೆ? ಅವಾಗ ಮೊಬೈಲ್ ಇಲ್ಲ, ಏನೂ ಇಲ್ಲ, ಲ್ಯಾಂಡ್ಲೈನ್ ಮಾತ್ರ ಆಗ. ಕಡ್ಕೊಂಡ್ರೆ ನೀನು ನಾನು ಆ್ಯಡ್ ಆಗಿ ನಾನು ಹುಡುಕಾಡಿಸ್ತೀನಿ, ಗೋಯಡ್. ನಾನು ಕೇಳಿದೆ, ನಾನು ಫ್ಲೈಟ್ನಲ್ಲಿ ಹೋಗ್ಬೇಕು ಪಾಪ. ಫ್ಲೈಟ್ ಆಗಿನ ಕಾಲದಲ್ಲಿ ಇಲ್ಲಿ ಫ್ಲೈಟು. ವಾವ್. ಹಾಗಾದರೆ ಬಾಂಬೆಗೆ ಹೋಗು, ಬೆಂಗಳೂರಿಗೆ ಹೋಗು, ಬೆಂಗಳೂರಿಂದ ಚೆನ್ನೈಗೆ ಫ್ಲೈಟು. ಎಷ್ಟು ವರ್ಷದಿಂದ ಇದು? ಒಂದು 40 ವರ್ಷದಿಂದ ಇರಬೇಕು. ನಾನು ಇನ್ನು SSLC ಕಿತ್ತಾಗ. ನಮ್ಗೆ ಎಷ್ಟು ಏಜ್ ಈಗ? ನನಗೀಗ 1968 ಅಂದರೆ 57 ವಯಸ್ಸು. 57 ವರ್ಷ. ನೀವು ಒಂದು 16 ಒಂದು 40-42 ವರ್ಷದಿಂದ ಇರಬೇಕು. ಆಮೇಲೆ ಅಲ್ಲಿ ಒಂದು ಇಂಡಿಯನ್ ಏರ್ಲೈನ್ಸಿಂದ ಕಾವೇರಿ ಹೌಸ್ದಿಂದ ಒಂದು ಟಿಕೆಟ್ ಬುಕ್ ಮಾಡಿಕೊಟ್ರು. ಅವಾಗ ನಾನು ಒಬ್ಬನೇ ಹೋಗೋದು ಬೇಡ, ನನ್ನ ಗೆಳೆಯನ ಒಬ್ಬನ ಕರ್ಕೊಂಡು ಹೋದೆ. ಅವನು ಟಿಕೆಟು? ಅವ್ನು ಟಿಕೆಟು ಎಲ್ಲಿ 300-400 ರೂಪಾಯಿ ಟಿಕೆಟು. ಆಮೇಲೆ ನಮ್ಮ ತಂದೆಯವ್ರಿಗೆ ಮನೆಯಲ್ಲೆಲ್ಲ ಚಿಂತೆ, ಒಬ್ಬ ಮಗ. ನಾವು ಅವಾಗ ಭಯಂಕರ ಕ್ರೇಜು. ಅವರೇ ಒಂದು ಸಪೋರ್ಟ್ ಇರ್ತಾರಲ್ಲ, ಚಿಕ್ಕವರಿದ್ದಾಗೆಲ್ಲ ಅಲ್ಲಿ ಇಲ್ಲಿ ಬಾಂಬೆ ಗಿಂಬೆ ಎಲ್ಲ ಅಡ್ಡಾಡಿದ್ವಲ್ಲ, ಆ ಥರ ನನಗೊಂದು ಫೈಲ್ ಕೊಟ್ಬಿಟ್ಟು ಹೋಗಿ ಚೆನ್ನೈನಲ್ಲಿ ಒಂದು ಶಾಸ್ತ್ರಿ ಭವನ ಇದೆ, ಅಲ್ಲಿ ಪವರ್ ಲೂಮ್ ನಡೆಸಬೇಕಾದ್ರೆ ದಕ್ಷಿಣ ಭಾರತಕ್ಕೆ ಒಂದು ಲೈಸೆನ್ಸ್ ಸಿಗ್ತಾಯಿತ್ತು, ಟೆಕ್ಸ್ ಮಾರ್ಕ್ ಅಂತ. ಅವ್ರ ಲೈಸೆನ್ಸ್ ಇಶ್ಯೂ ಮಾಡಿದರೆ ನಮ್ಮ ಈ ಪವರ್ ಲೂಮ್ ರನ್ ಆಗ್ತಿತ್ತು. ಈಸ್ ಎ ಲೈಸೆನ್ಸ್ ಫ್ರಮ್ ಚೆನ್ನೈ ಓನ್ಲಿ. ಆ ಕೆಲಸ ಮಾಡೋಕೆ ಹೋಗಿದ್ರಿ ಅಲ್ಲಿಗೆ? ಅದರ ಫೈಲ್ ಸಬ್ಮಿಟ್ ಮಾಡೋಕೆ ಕಳಿಸಿದ್ರು. ನಾನು ಇಳಿದ ತಕ್ಷಣ ಏರ್ಪೋರ್ಟ್ನಲ್ಲಿ ಏನು ಮಾಡಬೇಕು, ನನ್ನ ತಲೆಯಲ್ಲಿ ಅದು ಟೆಕ್ಸ್ ಮಾರ್ಕ್ ಬರಲಿಲ್ಲ. ರಾಜ್ಕುಮಾರು ಚೆನ್ನೈನಲ್ಲಿ ಇರ್ತಿದ್ರು. ಕರೆಕ್ಟ್. ರಾಜ್ಕುಮಾರ್ ಮನೆಗೆ ಹೋಗ್ಬೇಕು, ಹೇಗೆ ಮಾಡಬೇಕಪ್ಪ? ಟ್ಯಾಕ್ಸಿ ಅವ್ನು ಕೇಳಿದೆ. ನನಗೆ ರಾಜ್ಕುಮಾರ್ ಯಾರು? ಫಿಲ್ಮ್ ಸ್ಟಾರ್ ರಾಜ್ಕುಮಾರ್? ಹೌದು. ನನ್ನ ಗೆಳೆಯರಂದು ಆಯ್ತು ಹೋಗು ನೋಡಿ. ಒಂದು ಇಳಿದ ತಕ್ಷಣ ಒಂದು ಸ್ಮಾಲ್ ಕ್ಯಾಮ್ರಾ ಖರೀದಿ ಮಾಡಿದ್ದೀವಿ, 10mm ತೊಗೊಂಡು ರಾಜ್ಕುಮಾರ್ ಮನೆಗೆ ಹೋದ್ವಿ. ಫಸ್ಟ್ ಬೆಳಗ್ಗೆ ಟ್ಯಾಕ್ಸಿ ತೊಗೊಂಡು ಅಲ್ಲೇ ಅವ್ರ ಮನೆ ಮುಂದೆ ಒಳಗಡೆ ಗೇಟ್ನವ್ರು ನಾವು ಕನ್ನಡ ಮಾಡೋದು ನೋಡಿ ಅವ್ರಿಗೆ ಈ ಹುಡುಗರು ನೋಡಿದ್ರೆ ಚಿಕ್ಕ ಹುಡುಗರು ಏನು. ಅವಾಗ ನಾನು ಆಶ್ಚರ್ಯ ಅಂದರೆ ಅದು ನಾವು ಅವ್ರಿಗೆ ಹೋಗಿ ಅಪ್ರೋಚ್ ಆದೀವಿ ಕಾಡಿಗೆ. ಇಲ್ಲ, ಒಬ್ಬರು ಬರ್ತಾರೆ, ಒಬ್ರು ಯಾರೋ ಬಿಳಿ ಶರ್ಟ್ ಹಾಕ್ಕೊಂಡು ಒಬ್ಬರು ಹಿರಿಯರು ಬಂದರು. ಯಾರೇ ಸರ್ ತಾವು ಏನಾಗಬೇಕಾಯ್ತು? ನಾವು ಏನೋ ಹೇಳಬೇಕಲ್ಲ. ನಮ್ಮ ತಂದೆಯವರು ಇನ್ನೊಬ್ಬರು ಸೇರಿ ಇಲ್ಲಿ ಗೆಳೆಯರು ಭದ್ರಣ್ಣವ್ರದ್ದು ಅವರು ಟಾಕೀಸ್ ಕಟ್ತಾಯಿದ್ರು, ಶ್ರೀನಿವಾಸ್ ಟಾಕೀಸ್ ಅಂತ 2 ಟಾಕೀಸ್ ಬಿಲ್ಟ್ ಆಗ್ತಾಯಿದ್ರು ಬನ್ನಟ್ಟಿ ಜಮಖಂಡಿಯಲ್ಲಿ. ಆ ಟಾಕೀಸ್ ಪ್ರಮೋಷನ್ಗೆ ರಾಜ್ಕುಮಾರ್ ಬರ್ತಾರಂತೆ ಇಲ್ಲಿ ಒಂದು ಸುದ್ದಿ ಆಗಿತ್ತು. ನಾವೇ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಆಯ್ತಲ್ಲ, ನೋಡುವ ಅಂತ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಏನಾಗುತ್ತೆ ನೋಡುವ ಅಂತ. ಒಬ್ರು ಹೊರಗಡೆ ಬಂದರು, ಯಾರಪ್ಪ ನೀವು? ಅವರು ದೊರೆ ಭಗವಾನ್ ಅಂತ. ಅವರಿಗೆ ಸರ್ ನಾವು ಬಂದಿದ್ದೀವಿ ಜಮಖಂಡಿ ರಬಕವಿಂದ, ನಮ್ಮದೊಂದು ಟಾಕೀಸ್ ನಡೀತಾ ಇದೆ, ಕಟ್ತಾ ಇದ್ದೀವಿ, ಈ ಥರ ನಾವೊಂದು. ಎಲ್ಲಿಂದ ಬಂದಿದ್ದೀರಾ? ಬೇರೆ ಏನು ಕೆಲಸ ಇಲ್ಲ, ಬೇರೆ ಕೆಲಸ ಇದೆ, ಇದನ್ನು ಮಾಡಿಬಿಟ್ಟು ನಾವು ರಾಜ್ಕುಮಾರ್ ಅವ್ರು ಭೇಟಿ ಆಗಬೇಕು. ನೋಡ್ರಪ್ಪ ಸತ್ಯ ಹೇಳ್ತಾಯಿದ್ರಿ ಸರ್, ಅಲ್ಲಿಂದ ಬಂದೀವಿ ನೋಡಿ ಎಲ್ಲ ಅವ್ರಿಗೆ ವೇಟಿಂಗ್ನಲ್ಲಿ ಇಟ್ಬಿಟ್ಟು ಅರ್ಧ ಗಂಟೆನಲ್ಲಿ ಅವ್ರು ಬಂದರು. ರಾಜ್ಕುಮಾರ್ ಸರ್ ಬಂದು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು, ಸರ್ ನಾವು ಅಲ್ಲಿಂದ ಬಂದಿದ್ದೀವಿ, ನಾವೆಲ್ಲ ಸ್ಟೋರಿ ನೋಡ್ತಿದ್ದೀವಿ. ಅವಾಗ ಶಂಕರ್ ಗುರು ಅಂತ ಫಿಲ್ಮ್ ಬಂದಿತ್ತು, ರಿಲೀಸ್ ಆಗ್ತಾಯಿತ್ತು. ಸೊ ನಮ್ಮಲ್ಲೇ ನಮ್ಮ ತಂದೆಯವ್ರಿಗೆ ಇದೆಲ್ಲ ಗೊತ್ತಿತ್ತು, ಇಲ್ಲಿ ಟಾಕೀಸ್ ಕಟ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಮ್ಮ ಜೊತೆ ಚಿಕ್ಕ ಮಕ್ಕಳ ಥರ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೇಳಿದ್ವಿ, ನಮ್ಮಲ್ಲಿ ನೀವು ಬರ್ತಾ ಇದ್ದೀರಾ ಬನ್ನಿ. ಅವಾಗ ಶ್ರೀನಿವಾಸ್ ಟಾಕೀಸ್ ಆಗಿತ್ತಂತ ಒಂದು ಫಿಲ್ಮ್ ಥಿಯೇಟ್ರು. ಈ ಥರ ಶ್ರೀನಿವಾಸ್ ಟಾಕೀಸ್ ಒಂದು ಎಕ್ಸ್ಪೀರಿಯನ್ಸ್. ಆದ ನಂತರ ಅವರಂದರು, ಆಯ್ತಪ್ಪ ಅದೆಲ್ಲ ನಮ್ಮವ್ರು ನೋಡ್ತಾರೆ, ಬಂದಿದ್ದೀರಾ, ಭಾಳ ಚೆನ್ನಾಗಿದ್ದೀರಾ, ನಿಮ್ಮ ಜೊತೆ ಫೋಟೋ ತೆಗಿಬೇಕು. ಅವ್ರ ಜೊತೆ ಎಲ್ಲ ಫೋಟೋ ತೊಗೊಂಡು ಮಾಡಿ ಇವ್ರಿಗೆ ಎಲ್ಲಿ ಹೋಗ್ತಾರೆ ಇಲ್ಲೇ ಡ್ರಾಪ್ ಕೊಡಿಸ್ ಅಂತ ಹೇಳಿದರು. ಆ ಟೈಮ್ನಲ್ಲಿ ನಮಗೆ ಡ್ರಾಪ್ ಕೊಡಿಸಿರೋರು. ನಮ್ಮ ಕೆಲಸ ಮುಗಿಸಿ ಸಾಯಂಕಾಲ ಇಲ್ಲಿ ಬಂದು ತಿರ್ಗಾ ನಾವು ಬೃಂದಾವನ ಎಕ್ಸ್ಪ್ರೆಸ್ನಲ್ಲಿ ಬೆಂಗಳೂರು ಬಂದ್ವಿ. ರೈಲು ನೆಕ್ಸ್ಟ್ ಡೇ ಆ ಫೋಟೋಸ್ ಎಲ್ಲ ತೊಳಿಬೇಕಲ್ಲ, ಇಟ್ ಕ್ಯೂರಿಯಾಸಿಟಿ. ಅವಾಗೆಲ್ಲ ಇಷ್ಟು ಕ್ವಿಕ್ ಪ್ರಿಂಟ್ ಆಗ್ತಿಲ್ಲ. ಮಿಕ್ಕಿದ್ದನ್ನು ಅಲ್ಲೇ ಇಲ್ಲೇ ತೆಗೆದುಬಿಟ್ಟು ಪ್ರಿಂಟ್ ತೆಗೆದು ಇಲ್ಲಿ ಊರಿಗೆ ಬಂದರೆ ಫೈಲ್ ಕೊಟ್ಟಪ್ಪ ಅಂತ ನಮ್ಮ ತಂದೆ ಕೇಳಿದ್ರು. ಫೈಲ್ ಕೊಟ್ಟಿದ್ದು ಬಿಡಿ, ನೋಡಿ ನಾವು ಎಲ್ಲಿ ಹೋಗಿ ಬಂದಿದ್ದೀವಿ, ರಾಜ್ಕುಮಾರ್ ಹತ್ರ ಫೋಟೋ ತೆಗೆಸ್ಕೊಂಡು ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಆಶ್ಚರ್ಯ ಅವ್ರಿಗೆ. 16 ವರ್ಷದ ಹುಡುಗ, SLC ಬರೆದಿರೋ ಹುಡುಗ. ಅಂದರೆ ಇದಕ್ಕೆಲ್ಲ ಇನ್ಸ್ಪಿರೇಷನು ಫ್ಯಾಮ್ಲಿ. ಅವರು ಮಕ್ಕಳಿಗೆ ಯಾವ ಥರ ಫ್ರೀಡಮ್ ಆಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ನಂಬಿಕೆ ಇಟ್ಟು ಬೆಳೆಸಿದ್ದಾರೆ ನೋಡಿ. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಟಿಪಿಕಲ್ ಒಂದು ಫ್ಯಾಮಿಲಿ, ಅಪ್ಪ ಅವ್ನಿಗೇನು ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಅವ್ನು ಮದುವೆ ಮಾಡೋ ಜೊತೆಲೇ ಹಿಂಗೆ ತಬ್ಕೊಂಡು ಕೂತಿರೋದು ಕೆಲಸಕ್ಕೆ ಮುಂದಕ್ಕೆ ಬಿಡೋದಕ್ಕೆ. ಆ ಥರ ಮಾಡ್ತಾ ಅವ್ರ ಜೊತೆ ಸ್ವಲ್ಪ ದಿವಸ ಸಮಯ ತೆಗೆದೀವಿ. ಅಂದರೆ ನೀವು ಹೇಳೋದೇನು, ಆ ಥರ ಎಕ್ಸ್ಪೋಜರ್ ಕೊಡ್ಬೇಕು ಮಕ್ಕಳಿಗೆ. ಆಮೇಲೆ ಅವ್ರು ರಾಜ್ಕುಮಾರ್ ಅವರು ಬಂದರು, ಟಾಕೀಸು ಓಪನಿಂಗ್ ಆಯಿತು, ಅವ್ರಿಗೆ ಹೋಗಿ ಭೇಟಿನೂ ಆದೀವಿ, ಅದನ್ನು ನೆನಪಿಸ್ಕೊಟ್ಟಿವಿ ಅವರೆಲ್ಲ. ಅದಾಯಿತು. ಈ ಥರ ಒಂದು ಈ ಉದ್ಯೋಗ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದಿಲ್ಲ ನಮ್ಮ ಹತ್ರ. ಈ ಸೋಷಿಯಲ್ ಆಗಿ ಯಾವ ಥರ ನಾವು
ಬೆಳಿಬೇಕು ಅನ್ನೋದೊಂದು ಕಲೆ. ಸಾಮಾಜಿಕವಾಗಿ ನನ್ನ ಮನಸ್ಸನ್ನು ಹೇಗೆ ಬೆಳೆಸ್ಕೋಬೇಕು, ಕಾಂಟ್ಯಾಕ್ಟ್ಸ್ ಹೇಗೆ ಬೆಳೆಸ್ಕೋಬೇಕು. ಕ್ರಿಕೆಟ್ ನೋಡ್ಲಿಕ್ಕೆ ಹೋಗ್ತಿದ್ವಿ, ಇಲ್ಲೊಂದು ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಬೆಳಗ್ಗೆ 4 ಗಂಟೆಗೆಲ್ಲ ಆಸ್ಟ್ರೇಲಿಯಾ ಮ್ಯಾಚಸ್ ನಡೀತಿತ್ತು. ನಮ್ಮನ್ನು ನೋಡೋಕ್ಕೆ ಕೊಡ್ತಿದ್ದಿಲ್ಲ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ನಾವು ಬಯಸ್ಕೊಂಡು ಬರ್ತಿದ್ವಿ. ಬಂದು ತಂದೆಯವ್ರಿಗೆ ಹೇಳಿದೆ, ಈ ಥರ ಮ್ಯಾಚ್ ನೋಡು, ಯಾಕೆ ಚಿಂತೆ ಮಾಡ್ತಾರೆ, ನೀನೇ ಒಂದು ಡಿಸ್ಕ್ ಹಾಕಿಬಿಡು. ಸರ್ ಅಷ್ಟೆಲ್ಲ ಖರ್ಚು ಮಾಡು, ಅಯ್ಯಪ್ಪ ದುಡ್ಡು ನಿಮ್ಮ ಖುಷಿಗಿಂತ ಏನಿದೆ. ಅವ್ರು ಆಗಿನ ಸಮಯದಲ್ಲಿ ನನಗೆ ದುಡ್ಡು ಕೊಟ್ಬಿಟ್ಟು 1.5 ಲಕ್ಷ ದಿಲ್ಲಿಗೆ ಹೋಗಿ ಶ್ಯಾಮ್ ಅಂಟೇನ ಅಂತ ತೊಗೊಂಡ್ಬಂದು ಡಿಸ್ಕ್ ಹಾಕಿ ಮನೆಯಲ್ಲೇ ಟಿ ವಿ ಹಚ್ಕೊಟ್ರು. ಬರೀ ಅವತ್ತು ಮ್ಯಾಚ್ ನೋಡೋಕೆ ಬಿಡಲಿಲ್ಲ ಅಂತ. ಯಪ್ಪ, ತಂದೆ ಅವರು ಈ ಥರ ಸಪೋರ್ಟ್ ಮಾಡಿದರು. ಇಡೀ ಊರಿಗೆಲ್ಲ ಕನೆಕ್ಷನ್ ಕೊಟ್ಬಿಟ್ಟಿವಿ. ಆಮೇಲೆ ನಮ್ಮ ಮನೆಯಲ್ಲಿ ಅವ್ರ ಮಕ್ಕಳಿಗೆಲ್ಲ ಈ ಥರ ಕಲಿಸಿದರೆ ಹಾಳಾಗ್ತಾರೆ ಅಂತ ಅವ್ರಿಗೆ ನನಗೆ ಕೇಳಿದ್ರು ಕಾಲೇಜ್ನಲ್ಲಿ, ಇಲ್ಲಪ್ಪ ಇನ್ನು ನನಗೆಲ್ಲ ಸರಿ ಇಲ್ಲ, ಮದುವೆ ಆಗಬೇಕು. ಆಯಿತು, ನನಗೊಂದು ಕಾರ್ ಕೊಡಿಸಿ ಒಂದು ಬೈಕ್ ಕೊಡಿಸಿ ನಾನು ಮದುವೆ ಆಗ್ತೀನಿ. ಆ ಟೈಮ್ನಲ್ಲಿ ನಾನು PUCನಲ್ಲೇ ಕಾರ್ ಬೈಕ್ ನನಗೆ. PUCಲಿ? ಹಾಂ. ಎಷ್ಟನೇ ವಯಸ್ಸಿಗೆ ಮದುವೆ ಆದರೆ? ನಾನು 21 ಏಜ್. 21ಗೆ ಮದುವೆ ಆದರೆ? ನಮ್ಮ ಮಿಸ್ಸಸ್ ಎಲ್ಲ ಬೆಲ್ಗಮ್ದವರು. ಅವರು ಇದೆ ಟ್ರೇಡರ್ಸ್ ಫ್ಯಾಮಿಲಿನ? ಅವರು ಎಲ್ಲ ಪರಮಶೆಟ್ಟಿ ಅಂತ ಅವ್ರದ್ದೊಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ. ಅವ್ರ ಮನೆಯಲ್ಲಿ ಒಬ್ಬರು ಲಿಮ್ಕಾ ಬುಕ್ಸ್ ರೆಕಾರ್ಡ್ ಮಾಡಿದ್ದಾರೆ, ನಮ್ಮ ಮಿಸ್ಸಸ್ ಅಣ್ಣ. ಸೊ ನೋಟ್ ಕರೆನ್ಸಿ ಇದೆಲ್ಲ ಆ ಥರ. ಗ್ರೇಟ್. ಆ ಥರ ತಂದೆಯವ್ರ ಸಪೋರ್ಟ್ದಿಂದ ನಾವೊಂದು ಧೈರ್ಯವಾಗಿ ಬದುಕಲಿಕ್ಕೆ, ಟ್ರೇಡ್ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್. ನೋಡಿ, ನಾನು ಹೇಳೋದು, ಈಗ ನಿಮ್ಮ ತಾಯಿ ಹೇಳಿದ ಮಾತನ್ನ ತುಂಬ ಜನ ಹೇಳ್ತಾರೆ. ಈಗ ಮಕ್ಕಳಿಗೆ, ಈಗ ತಂದೆ ಅಥವಾ ಕುಟುಂಬದವ್ರು ದುಡ್ಡು ಮಾಡಿದರೆ ಆ ಮಕ್ಳುಗಳು ಹಾಳಾಗ್ಬಿಡ್ತಾರೆ, ಅಥವಾ ಅವರಿಗೆ ದುಡ್ಡಿನ ರುಚಿ ತೋರಿಸಿದ್ರೆ ದಾರಿ ತಪ್ಪಿಡ್ತಾರೆ ಅಂತ. ಹಾಗಾಗಿಲ್ಲ ನೀವು? ಇಲ್ಲ, ನಮ್ಮ ತಂದೆಯವ್ರಿಗೆ ಒಂದು ಏನು ಕಾನ್ಸೆಪ್ಟ್ ಇತ್ತು, ಮಕ್ಕಳಿಗೆ ಏನು ಬೇಡ್ತಾರಲ್ಲ ಅದ್ರ ಕೊಡಿಸ್ದೇ ಇದ್ರೆ ಅವ್ರು ಹಠಿ ಮಾಡಿ ಕಿತ್ಕೋತಾರೆ. ಅವ್ರಿಗೆ ಸರ್ಪ್ಲಸ್ ಆಗಿ ಕೊಟ್ಬಿಡಿ, ಅದ್ರ ಮೇಗಿಂದ ಅವ್ರಿಗೆ ಮೋಹ ಹೋಗಿಬಿಡುತ್ತೆ. ಅವ್ರಿಗೆ ಸಾಕಷ್ಟು ಕೊಟ್ಬಿಡಿ, ಕೇಳಿದ್ರೆ ಕೊಟ್ಬಿಡಿ. ಅದು ಬೇಡ, ಅದು ಬೇಕೇ ಅನಿಸ್ಬಾರ್ದು ಅವ್ರಿಗೆ. ಅವ್ರ ಕೆಲಸಕ್ಕೆ ಹತ್ತಬೇಕು ನೆಕ್ಸ್ಟ್ ಡೇ. ಬೇರೆ ಕೊನೆಗೆ ಅವ್ರಿಗೆ ಕೆಲಸದಲ್ಲಿ ಮಾತ್ರ ಖುಷಿ ಇದೆ ಅನ್ಸ್ಬೇಕು. ಅವ್ರಿಗೆ ಅದು ಪಡ್ಕೋಬೇಕನ್ನುವಂಥ ಖುಷಿನೇ ಹಳಕ್ಕೆ ಹೋಗ್ಬೇಕು. ಸಾಕಪ್ಪ ಅಂತ ಅವ್ರ ಬಗ್ಗೆ ವೈರಾಗ್ಯ ಬಂದ್ಬಿಡ್ಬೇಕು. ಅಂದರೆ ಏನಾಗುತ್ತೆ, ನಮ್ಗೆ ಅದು ಬೇಕು, ಇದು ಬೇಕು. ಈಗ ನಮ್ಮ ಹತ್ರ ಇಷ್ಟು ಕಾರ್ಸ್ ಇದೆ, ಇಷ್ಟೆಲ್ಲ ಹೋಟೆಲ್ಸ್, ಇಷ್ಟು ಟ್ರಾವೆಲ್ಸು. ನಾವೆಲ್ಲ ಚಿಕ್ಕವ್ರಿದ್ದಿಂದ ಅದನ್ನೆಲ್ಲ ಅನುಭವಿಸಿ ಅದು ಯಾವುದೂ ಬೇಡ. ಈಗ ನಾವು ಕೆಲಸ ಮಾಡಬೇಕು, ಸಮಾಜ ಜೊತೆ ಬೆರಿಬೇಕು. ನಮಗೇನು ಒಂದು 30-40 ವರ್ಷ ಅನುಭವ ಇದೆಯಲ್ಲ, ಗೆಳೆಯರಿಗೆ ಉದ್ಯೋಗ ಮಾಡಲಿಕ್ಕೆ ಏನು ಇನ್ಸ್ಪಿರೇಷನು. ಈಗ ನೋಡಿ, ಒಂದು ಮೊಬೈಲು, ಒಂದು ಕಾರು, ಒಂದು ಏನೋ ಲೈಫ್ ಸ್ಟೈಲ್ ಸಲುವಾಗಿ ಇಡೀ ಜೀವನ ಎಲ್ಲ ಸ್ಟ್ರಗಲ್ ಮಾಡ್ತಾರೆ ಮಕ್ಕಳು. ಅದು ಬೇಡ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ತೊಗೊಳ್ಳಿ, ಪರ್ಚೇಸ್ ಮಾಡಿ, ಅದನ್ನು ಯೂಸ್ ಮಾಡಿ ಬಿಸಾಕ್ಬಿಡಿ. ಬೇಡ ಅಂದರೆ ಅದರ ಸಮೀಪ ಹೋಗಬೇಡಿ. ನಮ್ಮ ತಂದೆಯವ್ರು ಹೇಳ್ತಿದ್ರು, ನಮ್ಮ ಸಣ್ಣ ತಮ್ಮ ಒಬ್ಬರು, ಅವ್ರಿಗೆ ಉದ್ಯೋಗ ಬಂದು ಫಸ್ಟ್ ಡೇನಲ್ಲಿ ಏನು ಕೇಳಬೇಕು, ಅವ್ರಿಗೆ ಒಂದು 25 ಲಕ್ಷ ರೂಪಾಯಿ ಹಾರ್ಲಿ ಡೇವಿಡ್ಸನ್ ಬೈಕ್ ಬೇಕಂದ. ಎಷ್ಟು ವರ್ಷದಿಂದ? ಈಗ ಒಂದು 20 ಇಯರ್ಸ್ ಬ್ಯಾಕ್ ಬರ್ತೆ ಮೊನ್ನೆ. ಅವನಿಗಂದ್ರೆ ನಮ್ಮ ಕಡೆ ಅಷ್ಟು ಬಂಡವಾಳ ಇದೆಯಲ್ಲ ಗೊತ್ತಿಲ್ಲ. ಸೊ 20 ಲಕ್ಷ ರೂಪಾಯಿ ಅವ್ನು ಬೈಕೆ ಕೊಟ್ಟರೆ ನಾವು ಮನೇಲಿ ಇಲ್ಲ ಅಂದರೆ ಏನಾಗುತ್ತೆ, ಜಗಳ ಬೇಕು. ಆಯಿತು, ನಾವು ಏನು ವಿಚಾರ ಮಾಡಿದ್ವಿ, ತಂದೆಯವ್ರಂತೂ ತೀರೋಗಿದ್ರು, ಮನೆಯಲ್ಲೇ ತಾಯಿಯವ್ರ ಕಂಟ್ರೋಲು. ದೊಡ್ಡ ಮಗ ಅವ್ರಿಗೆ ಹೇಳಿದೆ, ನೋಡಪ್ಪ 20 ಲಕ್ಷ ಬೈಕ್ ತೊಗೊಂಡ್ರು ಪರವಾಗಿಲ್ಲ, ಅದಕ್ಕೆ ಒಂದು 2 ಎಕರೆ ನಮ್ಮದು ಎಕ್ಸ್ಟ್ರಾ ಗ್ರೀನ್ ಹೌಸ್ ಇದೆ, ಅಲ್ಲಿ ವೆಜಿಟೇಬಲ್ ಬೆಳ್ತಾ ಇದ್ದೀವಿ. ನೀ ಅದ್ರ EMI ಒಂದು ಎಕ್ಸ್ಟ್ರಾ ಬೂಸ್ಟ್ ಮಾಡಿಬಿಡು, ಅದಕ್ಕೆ ಏನಾದರೂ ಒಂದು ಎಕ್ಸ್ಟ್ರಾ ಇನ್ಕಮ್ ಕ್ರಿಯೇಟ್ ಮಾಡು. ತೊಗೊಳ್ಳೋದೇನು ತಪ್ಪಿಲ್ಲ, ನಾವು ಬೇಕಾದರೆ ತೊಗೋಬೋದೇನು ತಪ್ಪಿಲ್ಲ. ಅವನು ಹಾರ್ಡ್ ವರ್ಕ್ ಮಾಡಿ ಹಾರ್ಲಿ ಡೇವಿಡ್ಸನ್ ತಂದ, ಅಡ್ಡಾಡ್ದ, ಎಲ್ಲ ಮಾಡ್ದ. ಸೊ ಬದನೆಕಾಯಿ ಹಾಕಿದ ಅವನು 2 ಎಕರೆಲಿ. ಸರ್ ನೀವು ನಂಬಲಿಕ್ಕಿಲ್ಲ, 80 ಟನ್ ಬದನೆಕಾಯಿ ಬೆಳೀತು. ಒಂದು 4 ತಿಂಗಳ ಕ್ರಾಪ್ ಅದು. ಡೈಲಿ 10 ಕ್ರೇಟ್ 20 ಕ್ರೇಟ್ ಮಾರ್ಕೆಟ್ಗೆ ಹೋಗೋದು. ಈಸ್ ಗೆಟಿಂಗ್ 15-16 ಲಕ್ಷ ರೂಪಾಯಿ ತೊಗೊಂಡ್ಬಿಟ್ಟ ಒಂದು ವರ್ಷದಲ್ಲಿ. ಅವ್ನಿಗನ್ನಿಸ್ತು, ನಾನು ದುಡಿದ್ರೇ ಇಷ್ಟು ದುಡ್ಡು ಬರುತ್ತೆ, ನಾನು ಯಾಕೆ ಇವ್ರ ಹತ್ರ ಕೇಳಬೇಕು. ಹಾಗೆ ನೆಕ್ಸ್ಟ್ ಇಯರ್ ಮತ್ತೆ ಬೇರೆ ಕ್ರಾಪ್ ಮಾಡಿದ, ಅಲ್ಲಿಂದ ಇನ್ಕಮ್ ಬಂತು. ಸೊ ಅವನಿಗೆ ಅದ್ರ ಮೇಲೆ ಗಾಡಿಗಿಂತ ದುಡಿದ್ರೇ ದುಡ್ಡು ಬರುತ್ತೆ ಅನ್ನೋದೊಂದು ಅವ್ನಿಗೆ ಅವಕಾಶ ಆಯಿತು. ಆಮೇಲೆ ಅವ್ನು ಸ್ಕಾರ್ಪಿಯೋ ತೊಗೊಂಡ, ಲ್ಯಾಂಡ್ ತೊಗೊಂಡ, ಪೆಟ್ರೋಲ್ ಪಂಪ್ ಮಾಡಿದ. ಸೊ ಮಕ್ಕಳಿಗೆ ನಾವು ಏನು ಕೊಡಬೇಕಂತೀವಲ್ಲ, ಅವ್ರು ಕಿತ್ಕೊಂಡ್ಕಿಂತ ಮುಂಚೆ ನಾವು ಕೊಟ್ಟಿದ್ರೆ ಅವ್ರು ನಮ್ಮ ಮಾತು ಕೇಳ್ತಾರೆ. ನಾವು ಜಗಳ ಮಾಡಿಬಿಟ್ಟು ಅವ್ರ ಜೊತೆ ವಾದ ಮಾಡಿದರೆ ಕೆಡೋದಂದ್ರು. ಇದು ನನಗಾದ ಅನುಭವನೂ ನನ್ನ ತಂದೆಯವರು, ನಾನು ಏನು ಕೇಳಿದ್ದೀನಿ, ನನಗೆ 2 ವರ್ಷ ಕೊಡ್ತಿದ್ರು. ನಾನು ಕಾಲೇಜ್ಗಿದ್ರೆ
ಇಲ್ಲ ಇದೇ ಊರಲ್ಲಿ ಕಾಲೇಜ್ ಓದಿದ್ದು? ನಾನು ಹುಬ್ಳಿ ಜಿ ಕಾಲೇಜ್ ಆಫ್ ಕಾಮರ್ಸ್. ಎಲ್ಲ ಗೆಳೆಯ ಬಿಕಾಮ್. ಬಿಕಾಮ್. ನೀವು ಬಿಕಾಮು, ನಾನು ಎಮ್ ಕಾಮು, ಇಬ್ಬರು ಕಾಮರ್ಸ್ ಮೀಟಿಂಗು. 1,000 ರೂಪಾಯಿ ಎಲ್ಲರಿಗೂ ದುಡ್ಡು ಬರ್ತಿತ್ತು ಮಂತ್ಲಿ. ಅದರಲ್ಲಿ ಎಲ್ಲ ಖರ್ಚಾಗ್ತಿತ್ತು. ಪಾಕೆಟ್ ಮನಿ. ನಮ್ಮ ತಂದೆಯವರು ನನಗೆ 4,000 ಕಳಿಸ್ತಿದ್ರು. 4,000. 4 ಯಾಕ್ರಿ ಹುಡುಗರು ಹಾಳಾಗ್ತಾರೆ. ಅವ್ರು ಒಂದೇ ಮಾತು ಹೇಳಿದ್ರು, ನೀನು ಲೆಕ್ಕ ಇಡಪ್ಪ. ತಂದೆಗೆ ಲೆಕ್ಕ ಕೊಡಬೇಕಂತ ನಾವು ಖರ್ಚೆ ಮಾಡ್ತಿರ್ಕಿಲ್ಲ. ನಾನು 900ಕ್ಕಿಂತ ಕಮ್ಮಿ ಖರ್ಚು ಮಾಡ್ತಿದ್ದೆ. ದುಡ್ಡು ಎಲ್ಲ ಬ್ಯಾಂಕ್ನಲ್ಲಿ ಇಡ್ತಿದ್ದೆ. ತಂದೆಯವರು ಏನು ತಪ್ಪು ಮಾಡಲಿಲ್ಲ. ಕೇಳಿದ 4 ಟ್ರಸ್ಟ್ ಕೊಟ್ಟರು. ನಾನು ಯಾಕೆ ಹಾಳು ಮಾಡಬೇಕು? ತಂದೆಯವರು ವಿಶ್ವಾಸ ಮಾಡಿ ಕೊಟ್ಟಿದ್ದಾರೆ. ಅವ್ರು ನೋಡಿ ಎಂಥ ಸೀಕ್ರೆಟ್. ನಾವು ಕಾಲೇಜ್ನಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ನಾವು ಯಾವುದೇ ಒಂದು ಹ್ಯಾಬಿಟ್ ಹೋಗಲಾರ್ದೆ ಈ ಥರ ಬದುಕಬೇಕಂತ ಅನಿಸುತ್ತೆ ನಮ್ಮ ತಂದೆ ತಾಯಿಯಿಂದ. ವೆರಿ ನೈಸ್. ಎರಡನೇದು ನಮ್ಮ ಸಿದ್ದೇಶ್ವರ ಗುರುಗಳ ಒಂದು ಮಾರ್ಗದರ್ಶನದಿಂದ. ನಾವು ಹೇಳೋದಿಷ್ಟೇ, ಮಕ್ಕಳಿಗೆ ನಾವು ಏನೋ ಒಂದು ಡಿಮಾಂಡ್ ಮಾಡ್ತಾರೆ. ಡಿಮಾಂಡ್ನಲ್ಲಿ ನಾವು ಅವ್ರಿಗೆ ಖುಷಿ ಪಡಿಸಲೇಬೇಕು. ಬನ್ನಿ ನಿಮ್ಮ ಮನೆ ನೋಡೋಣ. ಥ್ಯಾಂಕ್ ಯು ಸರ್. ನಾನು ಇಲ್ಲ ಜಾಸ್ತಿ ಹೇಳಿದೆ ಅನಿಸುತ್ತೆ. ಖಂಡಿತ ಇಲ್ಲ. ಬದುಕೋರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ರಿ ನೀವು.